ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಶಯದೊಂದಿಗೆ ನಿಮ್ಮೆಲ್ಲರ ಮತಯಾಚನೆಗೆ ಮಲ್ಲೇಶ್ ಬಾಬು ಅವರು ಬಂದಿದ್ದಾರೆ. ನನಗೆ ವಿಶ್ವಾಸ ಇದೆ, ಭಾರತ ದೇಶದ ಕೀರ್ತಿ ಪತಾಕೆ 2014ರಿಂದ 2024 ತನಕ ಇಡೀ ವಿಶ್ವವೇ ನೋಡ್ತಾ ಇದೆ. ಯಾರಾದರೂ ವಿಶ್ವ ಮೆಚ್ಚಿದ ನಾಯಕ ಈ ಕಾಲಘಟ್ಟದಲ್ಲಿ ಇದ್ರೆ, ಪ್ರಪಂಚದ ದೊಡ್ಡಣ್ಣ ಯಾರಾದ್ರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅವರು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ನೀವೆಲ್ಲ ಒಂದು ಕಾಲಘಟ್ಟದಲ್ಲಿ ನೀವೆಲ್ಲ ಒಂದು ವಿಚಾರ ಜ್ಞಾಪಕ ಮಾಡ್ಕೋಬೇಕು. ಎರಡನೇ ಮಹಾಯುದ್ಧ ಆಗುತ್ತೆ ಪ್ರಪಂಚದಲ್ಲಿ. ಎರಡನೇ ಮಹಾಯುದ್ಧ ಆದಾಗ ಇಡೀ ಪ್ರಪಂಚವನ್ನ ಕಂಟ್ರೋಲ್ ಮಾಡಿದವರು ಯಾರು ಅಂದ್ರೆ, ಒಂದು ಅಮೆರಿಕ, ಇನ್ನೊಂದು ರಷ್ಯಾ, ಇನ್ನೊಂದು ಜರ್ಮನಿ, ಇನ್ನೊಂದು ಜಪಾನ್. ಈ 4 ದೇಶಗಳ ಹೇಳಿದ ಹಾಗೆ ಇಡೀ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ನಡ್ಕೊಂಡ್ವು. ಈಗ ತಾನೇ ವೇದಿಕೆ ಆಗಮಿಸ್ತಾ ಇರುವಂತಹ ಮಲ್ಲೇಶ್ ಬಾಬು ಅವರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎರಡನೇ ಮಹಾಯುದ್ಧ ನಡೆದಾಗ ಇಡೀ ಪ್ರಪಂಚವನ್ನ ಕಂಟ್ರೋಲ್ ಮಾಡಿದವರು 4 ಜನ ಯಜಮಾನರು, ಅಮೆರಿಕ, ರಷ್ಯಾ, ಜಪಾನ್ ಮತ್ತು ಜರ್ಮನಿ. ಇಂಡಿಯಾ ದೇಶ ಅವಾಗ ಎಲ್ಲಿತ್ತು ಯಾರು ಗೊತ್ತಿಲ್ಲ. ಆದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಉಕ್ರೇನ್ ರಷ್ಯಾ ಯುದ್ಧ ಆಗಲಿ, ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಯುದ್ಧ ಆಗಲಿ, ಪ್ರಪಂಚದ ಯಾವುದೇ ದೇಶದಲ್ಲಿ ಏನೇ ಗೊಂದಲ ಆಗಲಿ, ಎಲ್ಲರೂ ಭಾರತದ ಕಡೆ ನೋಡ್ತಾ ಇದ್ದಾರೆ. ಭಾರತ ದೇಶ ನರೇಂದ್ರ ಮೋದಿ ಅವರನ್ನ ವಿಶ್ವ ನಾಯಕ ಅಂತ ಇವತ್ತು ಒಪ್ಪಿಕೊಂಡಿದೆ. ವಿಶ್ವ ನಾಯಕ ಒಪ್ಪಿಕೊಂಡಿದೆ. ಭಾರತ ಬಡವರ ದೇಶ, ರೈತರ ದೇಶ, ಹಳ್ಳಿಗಳ ದೇಶ ಅಂತ ಹೇಳಿ ಕಾಂಗ್ರೆಸ್ ಅವರು ಪುಂಖವಾಗಿ ಭಾಷಣ ಮಾಡ್ತಾ ಇದ್ರು. ಗರೀಬಿ ಹಟಾವೋ ಅನ್ನುವ ಘೋಷಣೆಯನ್ನ ಮುಂದೆ ಇಟ್ಕೊಂಡು 10 ಎಲೆಕ್ಷನ್ ಗೆದ್ರು. ಗರೀಬಿ ಹೋಗ್ಲಿಲ್ಲ. ಕಾಂಗ್ರೆಸ್ ಅವರ ಗರೀಬಿ ಮಾತ್ರ ದೂರ ಆಯಿತೆ ಹೊರತು ಈ ದೇಶದ ಜನರ ಬಡ ಜನರ ಗರೀಬ್ತನವನ್ನ ಇದನ್ನ ನಿವಾರಣೆ ಮಾಡಕ್ಕೆ ಸಾಧ್ಯ ಆಗಲೇ ಇಲ್ಲ. ಇವತ್ತು ಕೊರೋನಾ ಬಂದ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಭಾರತ ದೇಶದಲ್ಲಿ ತಯಾರಿಸಿದ ಲಸಿಕೆಯನ್ನ ಫ್ರೀಯಾಗಿ ಕೊಟ್ಟು, ಅಮೆರಿಕದಲ್ಲಿ ಲಸಿಕೆ ಪ್ರಾರಂಭ ಮಾಡಕ್ಕಾಗಲಿಲ್ಲ. 40 ಕೋಟಿ ಜನಸಂಖ್ಯೆಯರು ಅಮೆರಿಕದಲ್ಲಿ ಕೊರೋನಾವನ್ನು ಕಂಟ್ರೋಲ್ ಮಾಡಕ್ಕಾಗಲಿಲ್ಲ. ಆದ್ರೆ 142 ಕೋಟಿ ಜನಸಂಖ್ಯೆಯರು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಎಲ್ರಿಗೂ ಲಸಿಕೆ ಹಾಕಿದ್ದಾರೆ. ನಿಮ್ಮಲ್ಲಿ ಯಾರಾದ್ರೂ ಕೈ ಎತ್ತಿ ಲಸಿಕೆ ಹಾಕಿಸ್ಕೊಂಡಿಲ್ಲ ನೋಡೋಣ, ಹಾಕಿಸ್ಕೊಂಡಿಲ್ಲ ಅಂತ ಹೇಳಿ. ಯಾರು ಹಾಕಿಸ್ಕೊಂಡಿದ್ದೀರ ಕೈ ಎತ್ತಿ ನೋಡೋಣ. ಆದ್ರೆ ಸಿದ್ದರಾಮಯ್ಯ ಹೇಳ್ತಾ ಇದ್ರು ನಾನು ಹಾಕಿಸ್ಕೊಳ್ಳಲ್ಲ ಅಂತ ಹೇಳಿ. ಸಿದ್ದರಾಮಯ್ಯ ಹೇಳ್ತಾ ಇದ್ರು ಈ ಲಸಿಕೆ ಮೋದಿ ಲಸಿಕೆ ಇದು ಏನನ್ನ ಬೆರೆಸಿಬಿಟ್ಟಿದ್ದಾರೆ, ಹಾಕೊಳ್ಳಕ್ಕಾಗಲ್ಲ ಅಂತ ಹೇಳಿ. ಆದ್ರೆ ಎಲ್ರಿಗಿಂತ ಮೊದಲೇ ಹೋಗಿ ರೆಡ್ಡಿಯನ್ನು ಕೊಟ್ಟು ಮೊದಲು ಹಾಕಿಸಿಕೊಂಡ ಮಂತ್ರಿ ಯಾರೇ ಮನುಷ್ಯರೇ ಇದ್ರೆ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಯಾರ್ಯಾರು ಅಪಪ್ರಚಾರ ಮಾಡಿದ್ರು ಅವರೇ ಎಲ್ರಿಗಿಂತ ಮೊದಲು ಲಸಿಕೆ ಹಾಕಿಸ್ಕೊಂಡ್ರು ಈ ದೇಶದಲ್ಲಿ. ಕಾಂಗ್ರೆಸ್ ಅವರು ಯಾವಾಗ ಹೇಳ್ತಾರೆ ಮೋದಿ ಸುಳ್ಳು ಹೇಳ್ತಾರೆ ಅಂತ ಹೇಳಿ. ನಾನು ಒಂದು ಮಾತನ್ನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ರೈತರ ಅಕೌಂಟಿಗೆ 6,000 ರೂಪಾಯಿ ದುಡ್ಡು ಬಂದಿರೋ ಸುಳ್ಳ? ದುಡ್ಡು ಬಂದಿದೆಯಲ್ಲ. ನರೇಂದ್ರ ಮೋದಿ 6,000, ಯಡಿಯೂರಪ್ಪ ಮತ್ತು ಬೊಮ್ಮಾಯಿ 4,000. ಅದೇ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 4,000 ತೆಗೆದಾಕ್ಬಿಟ್ರು. ಕೊಡ್ಲಿಲ್ಲ, ನನ್ಗೆ ಅಕೌಂಟ್ಗೆ ಯಾರು ಕಾಸು ಹಾಕ್ಲಿಲ್ಲ. ಹಾಕಿದ್ರ
ನಿಮ್ ಮನೆ ಮುಂದೆ ಮನೆ ಮನೆಗೆ ಗಂಗೆ ಅಂತ ಹೇಳಿ ಜಲ್ ಜೀವನ್ ಮಿಷನ್ ಬರ್ತಾ ಇದೆ, ಸುಳ್ಳು ಅದು? ಮನೆ ಮುಂದೆ ಬರ್ತಾ ಇದೆಯಲ್ಲ, ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದಾರಲ್ಲ, ಜನೌಷಧಿ ತೆಗೆದಿದಾರಲ್ಲ. ಹಿಂದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 7 ಲಕ್ಷ ಮನೆಗಳನ್ನ ಕರ್ನಾಟಕದಲ್ಲಿ ಕಟ್ಟಿದ್ದಾರೆ. ಕರ್ನಾಟಕದಲ್ಲಿ 50 ಲಕ್ಷ ಜನರಿಗೆ ಇವತ್ತು ಶೌಚಾಲಯ ಕಟ್ಟಿಸಿಕೊಟ್ಟಿದ್ದಾರೆ. ಜನ್ಧನ್ ಯೋಜನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ತನಕ ಬಡವರಿಗೆ ಅಕೌಂಟ್ ಇರಲಿಲ್ಲ ಬ್ಯಾಂಕಲ್ಲಿ. ಬಿಜೆಪಿ ಸರ್ಕಾರ ಬಂದ ಮೇಲೆ ಬಡ ಜನರಿಗೆ ಮುಫತ್ ಅಕೌಂಟ್ ಮಾಡಿ ಅಕೌಂಟ್ಗೆ ದುಡ್ಡು ಹಾಕಿರೋ ದುಡ್ಡು ಎಷ್ಟು ಅಂದ್ರೆ 10,951 ಕೋಟಿ ರೂಪಾಯಿ ಇವತ್ತು ನರೇಂದ್ರ ಮೋದಿ ಅವರು ಜನ್ಧನ್ ಅಕೌಂಟ್ ದುಡ್ಡು ಹಾಕಿದ್ದಾರೆ. ದೇಶದಲ್ಲಿ ಇವತ್ತು ನಿಮ್ಮ ರೈತರಿಗೆಲ್ಲರಿಗೂ ಕಿಸಾನ್ ಸಾಯಿಲ್ ಕಾರ್ಡ್ ಕೊಟ್ಟಿದ್ದಾರೆ. ಸುಮಾರು ಜನಕ್ಕೆ ಕೊಟ್ಟಿದ್ದಾರಲ್ವಾ? ಕಿಸಾನ್ ಸಮ್ಮಾನ್ ಬೇರೆ, ಕಿಸಾನ್ ಸಾಯಿಲ್ ಕಾರ್ಡ್ ಬೇರೆ. ಫಸಲ್ ಬಿಮಾ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಬೆಳೆ ವಿಮೆ ಯೋಜನೆ, ಎಲ್ಲ ಯೋಜನೆಗಳು ಒಂದಲ್ಲ 6 ಮುಟ್ಟಿದ ಸಪ್ಪಿಲ್ಲ. ಅದೇ ರೀತಿ ನರೇಂದ್ರ ಮೋದಿ ಮಾಡಿದ ಕೆಲಸ ಯಾವುದೂ ಇಲ್ಲ. ನಾನು ನಿಮ್ಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್ವರಿಗೂ ಸಮಪಾಲು ಅನ್ನುವ ಒಂದು ವ್ಯವಸ್ಥೆಯಲ್ಲಿ ನರೇಂದ್ರ ಮೋದಿಯವರು ಎಲ್ಲ ಮನೆಗಳಿಗೆ ಎಲ್ಲ ಸವಲತ್ತನ್ನು ಕೊಟ್ಟ ಮಹಾನ್ ಭಾವನೆ ಇದ್ರೆ ನರೇಂದ್ರ ಮೋದಿಯವರು. ಪಾಪ ಸಿದ್ದರಾಮಯ್ಯನವರಿಗೆ ಈ ಹಳದಿ ಕಣ್ಣು, ಸಿದ್ದರಾಮಯ್ಯ ಹಳದಿ ಕಣ್ಣು, ಕಾಮಾಲೆ ಕಣ್ಣವರಿಗೆ ಹೀಗೆ ಕಾಣವೆಲ್ಲ ಹಳದಿ ಅಂತ ಹೇಳಿ ನಾನು ನೀವು ಒಂದು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೊರೋನಾ ಬಂದಾಗಿನಿಂದ ನರೇಂದ್ರ ಮೋದಿಯವರು ಗರೀಬ್ ಕಲ್ಯಾಣ ಅಡಿಯಲ್ಲಿ 80 ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಾ ಇರೋ ಸುಳ್ಳ ಸತ್ಯನ? ಅಕ್ಕಿ ಕೊಡ್ತಾ ಇದ್ದಾರಲ್ಲ ಎಲ್ರಿಗೂ. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಅನ್ನಭಾಗ್ಯ 5 ಗ್ಯಾರಂಟಿ ಕೊಡ್ತೀನಿ ಅಂತೇಳಿ ನಿಮ್ಗೆಲ್ಲ ಟೋಪಿ ಹಾಕಿ 5 ಕೆಜಿ ಅಕ್ಕಿ ನಾವು ಫ್ರೀಯಾಗಿ ಕೊಡ್ತೀವಿ. ಮೋದಿಯವರು 5 ಕೆಜಿಯಲ್ಲಿ 3 ಕೆಜಿ ಮಾತ್ರ ಕೊಟ್ಟು ಇನ್ನು 2 ಕೆಜಿ ರಾಗಿ ಅದು ಇದು ಕೊಡ್ತಾ ಇದ್ದಾರೆ ನಿಮ್ಗೆಲ್ಲ. ಹೌದಲ್ವಾ? ಇದೇ ಕೆ ಎಚ್ ಮುನಿಯಪ್ಪ ಆಹಾರ ಮಂತ್ರಿ ಅಲ್ವಾ? ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ವಾ? ಇದೇ ಕ್ಷೇತ್ರದ ಹಿಂದಿನ ಶಾಸಕರು ಬಹಳ ಗರ್ವದಿಂದ ಹೇಳ್ತಾ ಇದ್ರು ಅನ್ನಭಾಗ್ಯ ಕೊಡಿಸಿದ್ ನಾನು ಅಂತ ಹೇಳಿ. ನಾನು ಅವ್ರಿಗೆ ಮಾತು ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲಿ ಸ್ವಾಮಿ ನಮ್ಮ 10 ಕೆಜಿ ಅಕ್ಕಿ 10 ಕೆಜಿ ಅಕ್ಕಿ ಕೊಡ್ತೀವಿ ಹೇಳಿಲ್ಲ, ನೀವೆಲ್ಲ ಜನ ಟೋಪಿ ಹಾಕ್ಲಿಲ್ವಾ? ಆದ್ರೆ 1 ಗ್ರಾಮ್ ಅಕ್ಕಿ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ನಿಮ್ಗೆ ನಾವು ಕೊಡ್ತಾ ಇರೋ ಅಕ್ಕಿಗೆ ಚೀಲ ಹೊಲಿಸಿ ಆ ಚೀಲದ ಮೇಲೆ ಸಿದ್ದರಾಮಯ್ಯನ ಫೋಟೋ. ಅಕ್ಕಿ ನಮ್ದು, ಚೀಲ ಅವ್ರದ್ದು, ಫೋಟೋ ಅವ್ರದ್ದು. ಸಿದ್ದರಾಮಯ್ಯ ಮೋಸ ಅಲ್ವಾ ಇದು? ಮೋಸ ಅಲ್ವಾ ಇದು? ಮೋಸ ಹಗಲ್ದರೇನೆ ಇದು. ಎರಡನೇದು, ಸಿದ್ದರಾಮಯ್ಯ ಭಾಷಣ ಮಾಡ್ತಾ ಇದ್ರು, ಮಹದೇವಪ್ಪನ ಮನೆಗೂ 200 ಯೂನಿಟ್ ಫ್ರೀ, ಕಾಕಾ ಸಾಹೇಬ ಪಾಟೀಲ್ ಮನೆಗೂ 200 ಯೂನಿಟ್ ಫ್ರೀ. ಯಾರು ಕೈ ಎತ್ತಿ ದಯವಿಟ್ಟು ನಿಮ್ಗೆ ಎಷ್ಟು ಜನಕ್ಕೆ 200 ಯೂನಿಟ್ ಫ್ರೀ ಕೊಡ್ತಾ ಇದೆ? ಕರೆಂಟ್ ಕೈ ಎತ್ತಿ ನೋಡೋಣ. ಒಬ್ಬರಿಗೂ ಇಲ್ಲ, ಕರೆಂಟು ಇಲ್ಲ. ಆ ವೈರ್ ಮುಟ್ಕೊಂಡ್ರೆ ಶಾಕು ಹೊಡೆಯಲ್ಲ. ಇವಾಗ ಆ ಮಟ್ಟದಲ್ಲಿ ಬಂದ್ಬಿಟ್ಟಿದ್ದೇವೆ. ಒಂದ್ ಕಡೆ ಅಕ್ಕಿ ಇಲ್ಲ, ಇನ್ನೊಂದ್ ಕಡೆ ಕರೆಂಟ್ ಇಲ್ಲ. 5ನೇ ಗ್ಯಾರಂಟಿ ಯುವಕರಿಗೆ ಸ್ಕಾಲರ್ಶಿಪ್ 3 ಸಾವಿರ ಕೊಡ್ತೀವಿ ಅಂತ ಹೇಳಿದ್ರೆ 5ನೇ ಗ್ಯಾರಂಟಿ. ಯುವ ನಿಧಿ ನಿಮ್ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿಗೆ ಈ 3 ಸಾವಿರ ಹಾಕಿದ್ರೆ ದಯವಿಟ್ಟು ಕೈ ಎತ್ತಿ ನೋಡೋಣ. ಒಬ್ಬರಿಗೂ ಹಾಕಿಲ್ಲ. ಶಿವಮೊಗ್ಗದಲ್ಲಿ ಹೋಗಿ ಲಾಂಚ್ ಮಾಡಿದ್ರು, ಪ್ರಮಾಣ ಮಾಡಿದ್ರು. ನಾವೆಲ್ಲರೂ ಡಿಪ್ಲೊಮಾವರೆಗೆ 2,500 ಸಾವಿರ ಕೊಡ್ತೀವಿ, ಡಿಗ್ರಿವರೆಗೆ 3 ಸಾವಿರ ಕೊಡ್ತೀವಿ ಅಂತೇಳಿ 3 ರೂಪಾಯಿ ಹಾಕಲಿಲ್ಲ. 4ನೇ ಗ್ಯಾರಂಟಿ ಬಸ್, ಫ್ರೀ ಬಸ್, ಎಲ್ರಿಗೂ ಫ್ರೀ. ಅಂದ್ರೆ ಫ್ರೀ ಬಸ್ ಅಂದ್ರೆ ನೋ ಬಸ್ ಅಂತ. ಮೊದಲು 10 ಬಸ್ ಬರ್ತಾ ಇದ್ವಿ, 2 ಬಸ್ ಬರ್ತಾ ಇಲ್ಲ, ಡಬ್ಬಾ ಬಸ್ ಬರ್ತಾ ಇದೆ ಅಷ್ಟೇ. ಅದು ಬಿಟ್ಟು ಬೇರೆ ಯಾವ್ದು ಬಸ್ ಬರ್ತಾ ಇಲ್ಲ. ಆಮೇಲೆ ಆ ಫ್ರೀ ಬಸ್ ಆಗಿ ಎಲ್ಲ ಹೆಣ್ಮಕ್ಳು ಪೇಟೆಗೆ ಹೋಗ್ತಾರೆ, ಗಂಡಸ ಮನೆ ಅಡಿಗೆ ಮಾಡಕ್ ಶುರು ಮಾಡೋರೆ. ನಾನು ಸಿದ್ದರಾಮಯ್ಯ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗೃಹಲಕ್ಷ್ಮಿ ಯೋಜನೆ 2,000 ಕೊಡ್ತೀವಿ ಹೆಣ್ಮಕ್ಳಿಗೆ. ಈ ಸರ್ಕಾರ ದರಿದ್ರ ಸರ್ಕಾರ ಇದು. 2,000 ರೂಪಾಯಿ ಕೊಟ್ಟು ಅವ್ರ ಮನೆಯಿಂದ 4,000 ರೂಪಾಯಿ ಎಣ್ಣೆ ಅಂಗಡಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಎಣ್ಣೆ ಅಂಗಡಿ
4 ಬಾರಿ ಜಾಸ್ತಿ ರೇಟ್ ಮಾಡಿದರೆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಹಾಗಾಗಿ ಸಿದ್ದರಾಮಯ್ಯ ಭಾಷಣ ಮಾಡ್ತಾರೆ, ನಾವು ನುಡಿದಂತೆ ನಡೆದಿದ್ದೇವೆ. ಹೆಂಗೆ ಅಲ್ಲ, ನುಡಿದಂತೆ ನಡೆದಿದ್ದೇವೆ. ಹೇಳಿದ್ರು ಸ್ವಾಮಿ, ನೀವು ಮೋಸ ಆಗಿದೆಯಲ್ಲ, ಎಣ್ಣೆ ಮೋಸ ಆಗಿದೆ. ನೀವೆಲ್ಲ ಸಂಘ ಕಟ್ಕೊಂಡು ಕರಾಟ ಮಾಡ್ಬೇಕು. ಇನ್ನು ಮುಂದೆ ಯಾರ್ಯಾರು ಎಣ್ಣೆ ಹೊಡೆಯೋರೆಲ್ಲರೂ ಸಂಘ ಕಟ್ಕೊಂಡು ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು. ಇಷ್ಟ ಬಂದ ರೇಟ್ ಜಾಸ್ತಿ ಆಗ್ಬಿಟ್ರೆ ಬರ್ಕೋಬೇಕು ಬಂದವರು. ಹಾಗಾಗಿ ನಾನು ನಿಮ್ಗೆಲ್ಲರಿಗೂ ಇಷ್ಟಪಡ್ತಾ ಇದ್ದೇನೆ. ಯಾವಾಗ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬರುತ್ತೋ ಕಾಂಗ್ರೆಸ್ ಕಾಲ್ಗುಣ ಆಗಿದೆ ಅಂದ್ರೆ ಐರನ್ ಲೆಗ್ ಇದ್ದಂಗೆ. ಐರನ್ ಲೆಗ್ ಅಂದ್ರೆ ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ, ದರಿದ್ರ. ಕಾಂಗ್ರೆಸ್ ಸರ್ಕಾರ ಬಂದಿದೆ, ಬರಗಾಲ ಬಂದು 9 ತಿಂಗಳಾಯ್ತು. ನಿಮ್ಮ ಅಕೌಂಟ್ಗೆ ಏನಾದ್ರು ₹1 ದುಡ್ಡು ಹಾಕಿದಾರ? ₹1 ಅಕೌಂಟ್ ದುಡ್ಡು ಬಂದಿದ್ಯಾ? ಸಿದ್ದರಾಮಯ್ಯ ಹೇಳ್ತಾರೆ, ನರೇಂದ್ರ ಮೋದಿ ದುಡ್ಡು ಕೊಡ್ಲಿಲ್ಲ ನಮಗೆ ಅಂತೆ. ಯಾಕೆ ಕೊಡ್ಲಿಲ್ಲ? ನಾನು ಹೇಳ್ತೇನೆ, ದಯವಿಟ್ಟು ಕೇಳಿ. 2004ನೇ ಇಸ್ವಿಯಿಂದ 2014 ತನಕ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು. 10 ವರ್ಷದಲ್ಲಿ ಕರ್ನಾಟಕಕ್ಕೆ ಬಂದ ದುಡ್ಡು 2535 ಕೋಟಿ. 2535 ಕೋಟಿ ಪರಿಹಾರ ಕೊಟ್ಟಿದ್ದು. ಆದ್ರೆ ನಾವು ನರೇಂದ್ರ ಮೋದಿಯವರು 14ನೇ ಇಸ್ವಿಯಿಂದ 24 ತನಕ 5,500 ಕೋಟಿಯನ್ನು ಕೊಟ್ಟ ಧೀಮಂತ ನಾಯಕ ನರೇಂದ್ರ ಮೋದಿ ಮತ್ತು ಸೆಂಟ್ರಲ್ ಗವರ್ಮೆಂಟ್. ಖಜಾನೆ ಖಾಲಿಯಾಗಿದೆ. ಆ ಖಾಲಿಯಾಗಿರೋ ಖಜಾನೆಯನ್ನು ಮುಚ್ಚಿಕೊಳ್ಳಕ್ಕೆ ಇಡೀ ಕ್ಯಾಬಿನೆಟ್ ಎಲ್ಲಿಗೆ ಹೋಗುತ್ತೆ? ಜಂತರ್ ಮಂತರಲ್ಲಿ ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ. ಏನು ಸ್ಟ್ರೈಕ್ ಸ್ವಾಮಿ? ನಮ್ಮ ಯಡಿಯೂರಪ್ಪ ಮಾತು ಹೇಳ್ತಾ ಇದ್ರು, ಕೊಟ್ಟ ಕುದುರೆಯನ್ನು ಏರಲು ಅರಿಯದೇವ, ಧೀರನೂ ಅಲ್ಲ ಶೂರನೂ ಅಲ್ಲ ಅಂತ. ಕೊಟ್ಟ ಕುದುರೆಯನ್ನು ಓಡಿಸಿ ಯೋಗ್ಯತೆ ಇಲ್ಲದೆ ಅವನ ಧೀರನೂ ಅಲ್ಲ ಶೂರನೂ ಅಲ್ಲ. ಹಂಗಿದೆ ಸಿದ್ದರಾಮಯ್ಯನ ಕತೆ. ಹಾಗಾಗಿ ನೀವು ಹೇಳಿ, ಸಿದ್ದರಾಮಯ್ಯ ಬಂದ ಮೇಲೆ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟಿ ಇದೆಯಾ ಊರುಗಳಲ್ಲಿ? ಒಂದು ಸಮುದಾಯ ಭವನ ಇದೆಯಾ? ಒಂದು ರೋಡ್ ಇದೆಯಾ? ಒಂದು ಕುಡಿಯುವ ನೀರಿದೆಯಾ? ಏನೇನೂ ಇಲ್ಲ. ಹಾಗಾಗಿ ಸುಮ್ಮನೆ ಬೊಗಳೆ ಭಾಷಣ ಬಿಟ್ಕೊಂಡು ನರೇಂದ್ರ ಮೋದಿಯವರ ಬಗ್ಗೆ ಕೆಟ್ಟದಾಗಿ ಮಾತಾಡಕ್ಕೆ ಶುರು ಮಾಡೋರೆ. ನರೇಂದ್ರ ಮೋದಿಯವರ ಬಗ್ಗೆ ಏಕವಚನದಲ್ಲಿ ಇವತ್ತು ಇಡೀ ವಿಶ್ವ ಮೆಚ್ಚಿದ ನಾಯಕ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅಂದ್ರೆ ಅಷ್ಟು ಎಲ್ಲರೂ ಗೌರವ ಕೊಡ್ತಾರೆ ದೇಶಗಳಿಂದ. ಆದ್ರೆ ಸಿದ್ದರಾಮಯ್ಯನವರು ಸಿಂಗುಲರ್ ಆಗಿ ಮಾತಾಡ್ತಾರೆ. ನರೇಂದ್ರ ಮೋದಿ ಅವ್ರನ್ನ ಸಿಂಗುಲರ್ ಆಗಿ ಮಾತಾಡ್ತಾರೆ, ಏಕವಚನದಲ್ಲಿ ಮಾತಾಡ್ತಾರೆ, ವಿತ್ತಂಡವಾದ ಮಾಡ್ತಾರೆ. ನಾನು ಅವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೇನೆ. ನಮ್ಮ ಕೇಂದ್ರ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ನಲ್ಲಿ ಯಾರು ರಿಕ್ವೆಸ್ಟ್ ಮಾಡಿದಿರ, ಡಿಮಾಂಡ್ ಮಾಡಿದಿರ, ಅಪೋಸಿಷನ್ ಅವರು ಒಂದು ವಾಯ್ಸ್ ಎತ್ತಿರ ವೈಟ್ ಪೇಪರ್ ಅನ್ನ ಪ್ರೆಸೆಂಟ್ ಮಾಡಿದ್ರು. ಈ ದೇಶದ ಆರ್ಥಿಕ ಸ್ಥಿತಿಗತಿಗಳನ್ನ ಸ್ವಯಂ ಪ್ರೇರಿತವಾಗಿ ಪಾರ್ಲಿಮೆಂಟ್ ಅಲ್ಲಿ ಅಮ್ಮ ಮುಂದೆ ಇಟ್ಟರು. ಯಾವೊಬ್ಬ ಕಾಂಗ್ರೆಸ್ ನಾಯಕರು ಬಾಯಿ ಬಿಡಲಿಲ್ಲ, ಯಾವೊಬ್ಬ ವಿರೋಧ ಪಕ್ಷದ ನಾಯಕರು ಬಾಯಿ ಬಿಡಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಯಾರಿಗೂ ಓದಕ್ಕೆ ಬರಲ್ಲ, ಅದನ್ನ ಶ್ವೇತಪತ್ರನೂ ಗೊತ್ತಿಲ್ಲ, ಓದಕ್ಕೂ ಬರಲ್ಲ. ಹಾಗಾಗಿ ಅವ್ರು ಯಾರು ಮಾತಾಡಕ್ಕೆ ಹೋಗಲಿಲ್ಲ. ಸುಮ್ಮನೆ ನಿಮ್ ಮುಂದೆ ಒಳ್ಳೆ ಭಾಷೆ ಬಿಡ್ತಾರೆ, ನಮ್ಗೆ ಕೇಂದ್ರದಿಂದ ಕಾಸು ಬರಲಿಲ್ಲ ಅಂತ. ಅಲ್ಲ ಸ್ವಾಮಿ, ಕೇಂದ್ರದ ಮೋದಿಯವರ ಜೊತೆಯಲ್ಲಿ ಖುಷಿಯಾಗಿ ಮಾತಾಡ್ತಾ ಗೌರವ ಕೊಟ್ಟಿದ್ದಿದ್ರೆ ಸಿದ್ದರಾಮಯ್ಯನವರು ಕರೀತಾ ಇದ್ರು, ಕುಳಿಸ್ತಾ ಇದ್ರು, ಗೌರವ ಕೊಡ್ತಾ ಇದ್ರು, ದುಡ್ಡು ಕೊಡ್ತಾ ಇದ್ರಪ್ಪ. ನೀವು ಕಾಂಚಾಲಿ ಮಾಡಿ ಸಿಂಗ್ಲರ್ ಮಾತ್ರ ಯಾರು ಕೇರ್ ಮಾಡ್ತಾರೆ? ಇಡೀ ಪ್ರಪಂಚದ 150 ರಾಷ್ಟ್ರಗಳ ಎಲ್ಲ ನಾಯಕರು ಮೋದಿಯನ್ನು ಹೊಗಳಬೇಕಾದ್ರೆ ಯಾವುದೋ ಸಣ್ಣ ರಾಜ್ಯ ಕರ್ನಾಟಕದವರಿಗೆಲ್ಲ ಮಾತಾಡಿದ್ರೆ ಗೌರವ ಇದೆಯೇನ್ರಿ? ಹಾಗಾಗಿ ಇವತ್ತು ದೇಶದ ಚುನಾವಣೆ ಇದು. ಏನ್ ಚುನಾವಣೆ ಇದು? ಯಾವ ಚುನಾವಣೆ ಇದು? ದಯವಿಟ್ಟು ಎಲ್ಲರೂ ಹೇಳಿ, ಯಾವ ಚುನಾವಣೆ ಇದು? ದೇಶದ ಚುನಾವಣೆ. ಮಲ್ಲೇಶ್ ಬಾಬು ಚುನಾವಣೆ ಅಲ್ಲ ಇದು. ಮನುಷ್ಯರ ಚುನಾವಣೆ ಅಲ್ಲ. ವೆಂಕಟೇಶ್ವರ ರೆಡ್ಡಿ ಚುನಾವಣೆ ಅಲ್ಲ ಇದು. ಇವು ಇಡೀ ವಿಶ್ವ ನೋಡ್ತಾ ಇರುವಂತ ಭಾರತ ದೇಶ ಚುನಾವಣೆ ಇದು. ಭಾರತ ದೇಶ ಚುನಾವಣೆಯಲ್ಲಿ ಭಾರತ ಗೆಲ್ಲೇಬೇಕು. ಗೆಲ್ಬೇಕಾ ಬೇಡವಾ? ಯಾರಿಗೆ ತಾಕತ್ತಿದೆ? ಮೋದಿಯವರು ಆಹ್ವಾನ ಮಾಡಿದ್ದಾರೆ. 25 ರಾಷ್ಟ್ರಗಳಿಂದ ಪ್ರತಿನಿಧಿಗಳು ಇನ್ವೈಟ್ ಮಾಡಿದ್ದಾರೆ. ಬನ್ನಿ, ನಮ್ಮ ದೇಶಕ್ಕೆ ಬನ್ನಿ. 142 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ
ಚುನಾವಣೆ ಯಾವ ರೀತಿ ನಡೆಸ್ತೀವಿ ನೋಡ್ ಬನ್ನಿ ಅಂತ ಹೇಳಿ ತಾಕತ್ತಿಂದ ಎಲ್ರಿಗೂ ಇನ್ವೈಟ್ ಮಾಡಿದ್ದಾರೆ. ಇದುವರೆಗೂ ಯಾವ ಪ್ರಧಾನ ಕೆಲಸ ಮಾಡಕ್ ಹೋಗ್ಲೇ ಇಲ್ಲ. ಅವ್ರು ಬಂದು ನೋಡ್ತಾ ಇದ್ದಾರೆ, ನಿಮ್ಮನ್ನು ಬಂದು ನೋಡ್ತಾರೆ ಹೆಂಗ್ ನಡೀತಾ ಇದೆ ಚುನಾವಣೆ ಅಂತ ಹೇಳಿ. ಅಷ್ಟೊಂದು ಪಾರದರ್ಶಕವಾಗಿ ಚುನಾವಣೆ ನಡೀಬೇಕಾದ್ರೆ ಇವತ್ತು ಇವರು ಚೈನಾನ್ ಬಳಸ್ಕೊಳ್ತಾ ಇದ್ದಾರೆ. ಚೈನಾ ದೇಶವನ್ನ ಏನ್ ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ, ಚೈನಾ ದೇಶದಲ್ಲಿರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಸ್ಕೀಮ್ ಬಳಸಿ ಚುನಾವಣೆಯಲ್ಲಿ ಏರ್ಪೇರ್ ಮಾಡಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೆಲ್ಲ ಓದ್ಬೇಕು ಪೇಪರ್ಗಳಲ್ಲಿ. ಹಾಗಾಗಿ ನಾನು ತಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ದೇಶದ ಚುನಾವಣೆ ಭಾರತ ದೇಶ ಗೆಲ್ಲಬೇಕು. ನಾನು ಒಂದು ಮಾತು ಹೇಳಿ, ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಯಾವುದಾದ್ರೂ ಒಂದು ಸ್ಕ್ಯಾಂಡಲ್ ಇದೆಯಾ, ಒಂದು ಭ್ರಷ್ಟಾಚಾರ ಆರೋಪ ಇದೆಯಾ? 10 ವರ್ಷದಿಂದ ಭ್ರಷ್ಟಾಚಾರ ಆರೋಪ ಇದೆಯಾ? ಇಲ್ಲ. ನರೇಂದ್ರ ಮೋದಿ ಒಂದು ಹೆಜ್ಜೆ ತಗೊಂಡಿದ್ದಾರಾ? ತಗೊಂಡಿಲ್ಲ. ಆದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಆಸೆ ಪಟ್ಟು ಯಾರು ಗೊತ್ತಾ? ಯಾರು ಹೇಳಿ? ದೇವೇಗೌಡರು. 92 ವರ್ಷದ ನಮ್ಮ ರಾಷ್ಟ್ರ ನಾಯಕ, ಮಣ್ಣಿನ ಮಗ, ಈ ರಾಜ್ಯದ ಮುಖ್ಯಮಂತ್ರಿ, ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತ ದೇವೇಗೌಡರು ಹೇಳಿದ್ರು, ನಾನು ಮತ್ತೊಮ್ಮೆ ನೋಡಬೇಕು ನರೇಂದ್ರ ಮೋದಿಯವರನ್ನ ಪ್ರವೇಶ ಆಗಿದೆ ಮಾತನ್ನು ಹೇಳಿದ್ರು. ಹಾಗಾಗಿ ನಾವೆಲ್ಲ ಯೋಚನೆ ಮಾಡಬೇಕು, 97 ವರ್ಷದ ಯಜಮಾನರಿಗೆ ಅಷ್ಟು ಆಸೆ ಇರಬೇಕು ನರೇಂದ್ರ ಮೋದಿ ಮೇಲೆ, ದೇಶದ ಮೇಲೆ ನಮಗೆಷ್ಟು ಪ್ರೀತಿ ಇರಬೇಕು, ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವಾ? ಅದಕ್ಕೋಸ್ಕರ ಹೇಳಿದ್ರು, ನಾವು ನಿಮ್ ಜೊತೆಗೆ ಬರ್ತೀವಿ, ನಾವು ಸೇರಿ ಫೈಟ್ ಮಾಡೋಣ, NDAಗೆ ನಾವು ಬರ್ತೀವಿ, ನೀವು ಇಬ್ಬರು ಸೇರಿ ಈ ದೇಶವನ್ನು ಕಾಪಾಡೋ ಕೆಲಸ ಮಾಡೋಣ. ಆ ಕಾಪಾಡಬೇಕಾದ್ರೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಆಶೆಯನ್ನು ವ್ಯಕ್ತಪಡಿಸಿದ ನಮ್ಮ ನಾಯಕರ ಒಂದು ಆಶಯದಂತೆ ಇವತ್ತು ಮಲ್ಲೇಶ್ ಬಾಬು ಅವರಿಗೆ NDA ಟಿಕೆಟ್ ಸಿಕ್ಕಿದೆ. ಅದು ನಮ್ಮ ಹುಣಸೇಮಣ್ಣವರು ಇಲ್ಲಿ ಎಂಪಿ ಇದ್ದಾರೆ. ಅವ್ರ ತ್ಯಾಗದ ಫಲ, ಅವ್ರ ತ್ಯಾಗ ಮಾಡೋದಕ್ಕೋಸ್ಕರ ಮಲ್ಲೇಶ್ ಬಾಬುಗೆ ಟಿಕೆಟ್ ಸಿಕ್ಕಿದೆ. ಇದರೆಲ್ಲ ರೂವಾರಿ ಯಾರು ಅಂದ್ರೆ ಮಾನ್ಯ ದೇವೇಗೌಡರು ಮತ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇಬ್ರು ಸೇರಿ ಈ ದೇಶವನ್ನು ಗೆಲ್ಲಿಸಬೇಕು ಅಂತ ಹೊರಟವ್ರೆ. ನಮಗೆಲ್ಲ ಸಮಯ ಬರೀ 12-13 ದಿನ ಇದೆ ಅಷ್ಟೇ, ಇನ್ನು ಜಾಸ್ತಿ ಇಲ್ಲ. ಮತ್ತೆ ಮಲ್ಲೇಶ್ ಬಾಬು ನಿಮ್ಮ ಹತ್ರ ಬರಕ್ಕಾಗೋದಿಲ್ಲ. ಎಲೆಕ್ಷನ್ ಆದ್ಮೇಲೆ MP ಆಗಿ ಬರ್ತಾರೆ. MP ಆಗಿ ಬರ್ಬೇಕಾದ್ರೆ ಮಲ್ಲೇಶ್ ಬಾಬು ಮೇಲೆ ನಮ್ಗೆ ಯಾಕೆ ಅಷ್ಟು ಪ್ರೀತಿ ಗೊತ್ತಾ? ಮಲ್ಲೇಶ್ ಬಾಬು ಈ ತಾಲೂಕಿನ ಮೊಮ್ಮಗ. ಮಲ್ಲೇಶ್ ಬಾಬು ಅವರ ತಾಯಿ ಈ ತಾಲೂಕಿನ ಚಿಂತವಾಕಂತಲ್ಲಿ. ಹಾಗಾಗಿ ನಮ್ಮ ಮಲ್ಲೇಶ್ ಬಾಬು ಈ ತಾಲೂಕಿನ ಮೊಮ್ಮಗ. ನಮ್ಮ ಡ್ಯೂಟಿ ಏನಿದೆ? ಎಲೆಕ್ಷನ್ ಜಾಸ್ತಿ ಓಟ್ ಕೊಡಿಸ್ಬೇಕಾ ಬೇಡವಾ? ಹಾಗಾಗಿ ಮಲ್ಲೇಶ್ ಬಾಬು ಅವರಿಗೆ ಹೈಯೆಸ್ಟ್ ಓಟ್ ಕೊಡಿಸಬೇಕು. ಹೋದ ವರ್ಷ ವೆಂಕಟೇಶ್ವರ ರೆಡ್ಡಿ ಸಾಹೇಬರಿಗೆ ಯಾವ ರೀತಿ ಓಟ್ ಹಾಕಿ ಗೆಲ್ಲಿಸಿದ್ದೀರಿ, ಅದೇ ಸಿಂಬಲ್. ಏನ್ ಸಿಂಬಲ್? ದೇಶ ಎಲ್ಲ ಕಮಲ ನೋಡ್ತಾ ಇದೆ. ಆದ್ರೆ ಕೋಲಾರ, ಹಾಸನ, ಮಂಡ್ಯದಲ್ಲಿ ಕಮಲವನ್ನ ಬೆಲೆ ಎತ್ತ ರೈತ ಮಹಿಳೆಗೆ ಹಾಕಬೇಕು ಅಂತ ಅವರ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿದೆ. ಹಾಗಾಗಿ ನಮ್ಮ ಗುರುತಾಯಿದೆ ಅಂದ್ರೆ ಬೆಲೆ ಎತ್ತ ರೈತ ಹೆಸರೇ ಕಮಲ. ಅಂದ್ರೆ ಕಮಲಮ್ಮನ ತಲೆಯ ಮೇಲಿರುವ ಆ ಒಂದು ಹುಲ್ಲು ಹೊರೆ, ಆ ಕಮಲಮ್ಮ ತಲೆ ಮೇಲೆ ಹೊರೆ ಇದೆಯಲ್ಲ, ಆ ರೈತ ಮಹಿಳೆಗೆ ನಾವು ಕಮಲ ಅಂತ ಕರಿತೀವಿ. ಹಾಗಾಗಿ ರೈತ ಮಹಿಳೆ ಎತ್ತಿನ ಒಂದು ಹುಲ್ಲು ಮೇಲೆ ಇದಕ್ಕೆ ಓಟ್ ಹಾಕ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಬಹಳ ಹುಷಾರಾಗಿ ಎಲೆಕ್ಷನ್ ಮಾಡಬೇಕು. ಯಾಕೆಂದ್ರೆ ಊರುಗಳಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ಬಿಜೆಪಿ ಓಟ್ ಹಾಕ್ಬೇಕು ಅಂತೇಳಿ, ಮೋದಿ ಓಟ್ ಹಾಕ್ಬೇಕಂತ ಖುಷಿಯಾಗಿದ್ದಾರೆ. ಯಾಕೆಂದ್ರೆ ಅವ್ರಿಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಈ ದೇಶದಲ್ಲಿ ಇನ್ನ ಮೊಳಕೆ ಬರುವುದಿಲ್ಲ. ಏನೇಳಿ ಮೊಳಕೆ ಬರಲ್ಲ ಕಾಂಗ್ರೆಸ್ ಈ ದೇಶದಲ್ಲಿ. ಮೊದಲನೇ ಎಲೆಕ್ಷನ್ 44, ಎರಡನೇ ಎಲೆಕ್ಷನ್ 40. ಈ ಎಲೆಕ್ಷನ್ ಎಷ್ಟು ಗೊತ್ತಾ? ಬರೀ 20. ಆದ್ರಿಂದ 20 ಜನ ಗೆಲ್ಲುವ ಪಕ್ಷಕ್ಕೆ ಯಾರು ಓಟ್ ಹಾಕಬಾರ್ದು. 400 ಜನ ಗೆಲ್ಲುವ ನರೇಂದ್ರ ಮೋದಿ ಪಾರ್ಟಿ ಮಾತ್ರ ಓಟ್ ಹಾಕಬೇಕು. ಹಾಗಾಗಿ ನಾವು ನೀವೆಲ್ಲ ಸೇರಿ ಹಳ್ಳಿಗಳಲ್ಲಿ ಈ ಗುರುತಿನ ಬಗ್ಗೆ ಬಹಳ ಹೆಚ್ಚಾಗಿ ನಾವು ಮನವರಿಕೆ ಮಾಡಿಕೊಳ್ಬೇಕು. ಕಮಲ ಇರುವುದಿಲ್ಲ ಬ್ಯಾಲೆಟ್ ಪೇಪರ್ ಅಲ್ಲಿ. ಕಮಲ ಹುಡುಕೋಕೆ ಹೋಗ್ಬೇಡಿ. ಕಮಲ ಸಪೋರ್ಟ್ ಮಾಡಿರುವ ಈ ನಮ್ಮ ಯಾವುದೋ ತೆನೆ ಹೊತ್ತ ರೈತ ಮಹಿಳೆಗೆ ಓಟ್ ಹಾಕಬೇಕು.
ನಮ್ಮ ಮಲ್ಲೇಶ್ ಬಾಬುನ ಗೆಲ್ಲಿಸಬೇಕು. 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗುವ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಪರವಾಗಿ ಮಲ್ಲೇಶ್ ಬಾಬು ಅವರು ನಮ್ಮೆಲ್ಲರ ಪರವಾಗಿ ಡೆಲ್ಲಿಯಲ್ಲಿ ಕೈ ಎತ್ತಬೇಕು ಅನ್ನೋ ಮನವಿಯನ್ನ ನಿಮ್ಗೆಲ್ರಿಗೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನಾನು ಬಹಳ ಒಳ್ಳೆ ಜಾಗದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದ್ ಕಡೆ ಅಶ್ವತ್ಥ ಕಟ್ಟೆ, ಇನ್ನೊಂದು ಕಡೆ ಭೈರವೇಶ್ವರ ದೇವಸ್ಥಾನ, ಇನ್ನೊಂದು ಕಡೆ ಶನೇಶ್ವರ ದೇವಸ್ಥಾನ. ಎಲ್ಲ ದೇವಸ್ಥಾನದ ಆವರಣದಲ್ಲಿ ರಾಮ ಮಂದಿರ ಕಟ್ಟಿದ ರಾಮಭಕ್ತ ರಾಷ್ಟ್ರಭಕ್ತ ನರೇಂದ್ರ ಮೋದಿಯವರಿಗೆ ಸಪೋರ್ಟ್ ಮಾಡಬೇಕು ಅಂತ ನಿಮಗೆಲ್ಲರೂ ಕೈ ಜೋಡಿಸಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ರಿಗೂ ನನಗೆ ವಿಶ್ವಾಸ ಇದೆ, ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಇದ್ರ ಮುಖಾಂತರ ಸಂದೇಶ ಕಳಿಸ್ತಾ ಇದ್ದೇವೆ. 100ಕ್ಕೆ 200 ಭಾಗ ಮಲ್ಲೇಶ್ ಬಾಬು ಗೆದ್ದೇ ಗೆಲ್ತಾರೆ, ಡೆಲ್ಲಿಗೆ ಹೋಗ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಬೆಂಗಳೂರು ವಾಪಸ್ ಹೋಗ್ತಾನೆ. ಕಾಂಗ್ರೆಸ್ ಅಭ್ಯರ್ಥಿಗೂ ನಿಮ್ಗೆ ಸಂಬಂಧ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಈ ಊರಿನವನು ಅಲ್ಲ, ಈ ಕೇರಿಯವನು ಅಲ್ಲ, ಬೆಂಗಳೂರಿನವನು ಅಲ್ಲ, ಅನಂತಪುರದವನು. ಅಂದ್ರೆ ಅನಂತಪುರದವರು ಪಾಪ ಇವರು ಇಬ್ಬರು 3ನೇ ಲಾಭ ಅಂತ ಹೇಳಿ ಇಬ್ಬರು ಜಗಳ ಮಾಡ್ಕೊಂಡು ಅವ್ರು ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಯಾರು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ನನಗೆ. ಆ ಕ್ಯಾಂಡಿಡೇಟ್ ಕರ್ಕೊಂಬಂದು ಬಿಟ್ಟವ್ರು ಇಲ್ಲಿ. ಹಾಗಾಗಿ ಆ ಕ್ಯಾಂಡಿಡೇಟ್ ಇವತ್ತು ಸ್ಥಿತಿ ಅಯೋಮಯ ಆಗ್ಬಿಟ್ಟಿದೆ. ನೀವು ಯಾವ್ದು ನೋಡಕ್ ಹೋಗ್ಬೇಡಿ, ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ನಿಮ್ಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಊರಿನಲ್ಲಿರುವ ಕಾಂಗ್ರೆಸ್ನ ಯುವಕರು, ಕಾಂಗ್ರೆಸ್ನ ತಾಯಂದ್ರು ಎಲ್ಲರೂ ಬಿಜೆಪಿ ನರೇಂದ್ರ ಮೋದಿ ಓಟ್ ಹಾಕಕ್ಕೆ ರೆಡಿ ಆಗಿದ್ದಾರೆ. ಅವನ್ನೆಲ್ಲ ಓಟ್ ಕೇಳಬೇಕು, ಮಲ್ಲೇಶ್ ಬಾಬು ಅವರು ಓಟ್ ಹಾಕಿಸಬೇಕು. ಮಲ್ಲೇಶ್ ಬಾಬು ಅವರು ಅತ್ಯಂತ ಹೆಚ್ಚಿನ ಮತದಲ್ಲಿ ಗೆಲ್ಲಿಸಬೇಕಂತ ಮನವಿ ಮಾಡಿ ನಿಮ್ಗೆಲ್ಲರೂ ಒಂದ್ಸರಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮಲ್ಲೇಶ್ ಬಾಬು ಅವರಿಗೆ, ಮಲ್ಲೇಶ್ ಬಾಬು ಅವರಿಗೆ. ಈಗ ಇಷ್ಟೊತ್ತು ನಮ್ಮನ್ನು ಉದ್ದೇಶಿಸಿ ಮಾಡಿದಂತ ನಾನ್ಸಮ್ಮನವರಿಗೆ ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ನಮಗಾಗಿ ಕರೆದ ತಕ್ಷಣ ರೈತರಿಗಾಗಿ ಹೋರಾಟ ಮಾಡಿದಂತ ನಮ್ಮ ನೆಚ್ಚಿನ ಸಂಸದರಾದಂತ ಮುನ್ಷಾಮಣ್ಣನವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಜೈ ಬಲೋ ಭಾರತ್ ಮಾತಾ ಕಿ. ಇಲ್ಲಿ ಒಂದ್ 4-5 ಜನನೇ ಸೌಂಡ್ ಮಾಡ್ತಾರೆ. ಗೌರ್ಮೆಂಟ್ ಜಾಸ್ತಿ ದುಡ್ಡು ಕಟ್ಟಿರೋರು, ಇನ್ನು ಉಳಿದವರೆಲ್ಲ ಸೌಂಡೇ ಮಾಡ್ತಾ ಇಲ್ಲ. ಯಾಕೆ ಜೋರಾಗಿ ಸೌಂಡ್ ಮಾಡ್ಬೇಕು? ಯಾರು ಕೈ ಎತ್ತಿ ಜೈ ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿಯವರಿಗೆ, ದೇವೇಗೌಡರಿಗೆ, ಯಡಿಯೂರಪ್ಪನವ್ರಿಗೆ, ಕುಮಾರಣ್ಣವ್ರಿಗೆ, ವಿಜೇಂದ್ರ ಅವ್ರಿಗೆ, ವೆಂಕಟೇಶ್ವರ ರೆಡ್ಡಿಗೆ, ಮಲ್ಲೇಶ್ ಬಾಬುಗೆ, ವೈಎ ನಾಗಸ್ವಾಮಿಗೆ, ನಿಮಗೆ ಕರೆಯುತ್ತ ರೈತ ಮಹಿಳೆಗೆ, ಬಂಧುಗಳೇ, ಇನ್ ಸ್ವಲ್ಪ ಹಿಂದೆ ಬಪ್ಪ, ಇನ್ ಸ್ವಲ್ಪ ಹಿಂದೆ ಬನ್ರಿ. ಇಲ್ಲಿ ಹಿಂಗ್ ಬನ್ರಿ, ಹಿಂಗ್ ಬಂದ್ರೆ ಇನ್ನು ಎತ್ ಕಡೆ ಬಾಪ. ಯಜಮಾನ್ ಈ ಪಕ್ರ, ಈ ಪಕ್ರ. ಈ ದಿನ ಏನು ನಮ್ಮ ಪೊಂಗನೂರು ಕ್ರಾಸ್ ಭೈರವೇಶ್ವರ ಮತ್ತೆ ಶಂಗಮಾತ್ಮನ ಸ್ವಾಮಿ ದೇವಸ್ಥಾನ ಈ ಆವರಣದಲ್ಲಿ ತಂಪಾದ ಸಮಯದಲ್ಲಿ, ಬೇರೆ ಕಡೆ ಎಲ್ಲ ಬೆಳಗ್ಗೆಯಿಂದ ನಾವು ಇದು ಕ್ಯಾನ್ವಾಸ್ಗೆ ಹೋಗಿದ್ವಿ. ಎಲ್ಲ ಕಡೆ ಬಿಸಿಲಂದ್ರೆ ಬಿಸಿಲು, ಬೆವರು. ಇಲ್ಲಿ ಬಂದಂತ ಸಂದರ್ಭದಲ್ಲಿ ತಂಪಾದ ವಾತಾವರಣ, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಮುಖದಲ್ಲಿ ಮಂದಹಾಸ, ನೀವೆಲ್ಲ ನಗ್ತಾ ಇರೋದು ನೋಡಿದ್ರೆ ಕಾಂಗ್ರೆಸ್ ಅವ್ರು ಕಂಪ್ಲೀಟ್ ಆಗಿ ಮನೇಲಿ ಮಲ್ಕೊಂಬಿಟ್ಟವ್ರು ಅನ್ನೋದು ಅರ್ಥ ಆಗೋಯ್ತು. ಏಯ್ ನೀವು ಊದ್ಕೊಂಡ್ರಲ್ಲಿ ಸಿಎಂರ ಅತ್ತೇಸಿಟ್ಟವ್ ಬಂದು ಈ ದಿನ ನಮ್ಮೆಲ್ಲರ ಕೇಂದ್ರ ಬಿಂದು ನಮ್ಮ ಶ್ರೀನಿವಾಸಪುರ ತಾಲೂಕಿನ ಮೊಮ್ಮಗ ಮಲ್ಲೇಶ್ ಬಾಬು ಅವರು NDA ಅಭ್ಯರ್ಥಿಯಾಗಿ ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಗೆಲ್ಸ್ಕೊಡ್ಬೇಕಂತೇಳಿ ನಮ್ಮ ಈ ಭಾಗದ 45 ವರ್ಷಗಳಿಂದ ನಿಮ್ಮ ಜೊತೆಯಲ್ಲಿದ್ದು ನಿಮ್ ಸೇವೆ ಮಾಡ್ಕೊಂಡು ಇವಾಗ್ಲೂ ನಾನು ನಿಮ್ ಜೊತೆಲಿರ್ತೀನಿ. ಒಳ್ಳೆ ನನ್ನ ಎಲೆಕ್ಷನ್ ಅಂತ ಬರುತ್ತೆ.
చెప్పు చెప్పు మాట్లాడు మాట్లాడు ಲೇವ ನಿಮ್ಮದು ಯಾವುದು ಲೊಕೇಶನ್ ಯಾವುದ್ರಲ್ಲಿ ಇಲ್ಲ ಇಲ್ಲ ಮಾಮೂಲಿ ಫೇಸ್ಬುಕ್ ಸರ್ ಇವ್ರದ್ದು ಕ್ಯಾಂಡಿಡೇಟ್ ಪೇಜ್ ಏನಂತ ಹಾಕಿದ್ದಾರೆ ಕ್ಯಾಂಡಿಡೇಟ್ ಪೇಜ್ ಅದೇ ನಾನು ಮಲ್ಲೇಶ್ ಬಾಬು ಅಂತ ಅದು ಕರೆಕ್ಟ್ ಆಗಿರೋದು ಇದೆಯಾ ಕರೆಕ್ಟ್ ಆಗಿರೋದು ಅದ್ರ ಕವರ್ ಆಗಿದೆಯಾ ಯಾವುದು ಅಲ್ಲಿ ಲಕ್ಷ್ಮೀಪುರ ಹತ್ರ ಎಲ್ಲ ಕವರ್ ನಿಮ್ಗೆ ಎರಡು ಮೇಲೆ ಕವರ್ ಆಗಿದೆ ಅದ್ರಲ್ಲಿ ನಿಮ್ಗೆ ಕರೆಕ್ಟ್ ಆಗಿತ್ತಲ್ಲ ಅಲ್ಲಿ ತಾನೇ ಲಕ್ಷ್ಮೀಪುರ ಹತ್ರ ಅದೇ ಮುಸ್ಲಿಮ್ ಮಾಡೋಲ್ಲ ಅಲ್ಲಿ ಜನ ಕಡಿಮೆ ಮಾಡಿ ಲೈವ್ ಮಾಡಿ ಎಲ್ಲ ಲೈವ್ ಮಾಡೋಕ್ಕಾಗಲ್ಲ ನಾವು ಊಟ ಕೊಟ್ಟಿದ್ದೀವಿ ಟೈಮಲ್ಲಿ ಅವೆಲ್ಲ ಕಂಟೆಂಟ್ ಮಲ್ಲೇಶ್ ಬಾಬು ಅವರು ಹೆಂಗೆ ನೀವು ಊರ್ ಕೌಂಟ್ರಲ್ಲಿ ಮಲ್ಲೇಶ್ ಬಾಬು ಅವರು ಇಲ್ಲಿ ವೋಟ್ ಕೇಳಕ್ ಬಂದಂತ ಸಂದರ್ಭದಲ್ಲಿ ನೀವು ಕೊಟ್ಟಂತ ಸ್ವಾಗತ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಮ್ಮಲ್ಲಿ ವೆಂಕಟೇಶ್ವರರೆಡ್ಡಿ ಅನ್ನೋರಿಗೆ MLA ಎಲೆಕ್ಷನ್ ಅಲ್ಲಿ ಎಷ್ಟು ವೋಟ್ ಲೀಡ್ ಬಂತೋ ಅದಕ್ಕಿಂತ ಒಂದು 25,000 ವೋಟ್ ಲೀಡ್ ಜಾಸ್ತಿ ಬರುತ್ತೆ ಈ ಸಲ ಅಂತ ಹೇಳಿ ಕನ್ಫರ್ಮ್ ಆಯ್ತು. ನಾರಾಯಣಸ್ವಾಮಿ ಅವರಿದ್ದಾರೆ, ತುಪ್ಪಲ್ಲಿ ನಾರಾಯಣಸ್ವಾಮಣ್ಣವರು ಇದ್ದಾರೆ, ಶಿವಾರೆಡ್ಡಿ ಅವರು ಇದ್ದಾರೆ, ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾರೆ, SLN ಮಂಜಣ್ಣವರು ಇದ್ದಾರೆ, ರೋಣೂರು ಚಂದ್ರ ಅವರು ಇದ್ದಾರೆ, ನಮ್ಮ ಹೀರೋಗಳೆಲ್ಲ ನಮ್ಮ ವಕೀಲರು ಶಿವಾರೆಡ್ಡಿ ಅವರು ಇದ್ದಾರೆ, ನಮ್ಮ ಜಿಲ್ಲಾ ಪಂಚಾಯತಿ ಇವರು ಇದ್ದಾರೆ, ನಮ್ಮ ಶಿವಣ್ಣ, ನಮ್ಮ ಲಕ್ಷ್ಮಣ್ ಗೌಡ್ರು, ನಮ್ಮ JDS ನ ತಾಲೂಕಿನ ಅಧ್ಯಕ್ಷರು ರೋಣೂರು ಚಂದ್ರರವರು, ಈ ವೇದಿಕೆ ಮೇಲೆ ಎಲ್ಲ ಗಣ್ಯರಿದ್ದಾರೆ. ವೇದಿಕೆ ಮೇಲೆ ನಮ್ಮನ್ನೆಲ್ಲ ಗಣ್ಯರು ಮಾಡಿರ್ತಕ್ಕಂಥ ಮುಖಂಡರುಗಳಿದ್ದೀರಿ. ನೀವೆಲ್ಲ ಇಲ್ಲ ಅಂದ್ರೆ ನಾವು ಇಲ್ಲಿ ವೇದಿಕೆ ಮೇಲೆ ಬರ್ತಾನೆ ಇರಲಿಲ್ಲ. ಹಂಗಾಗಿ ನಾವು 6:30 ಕೋಲಾರಲ್ಲಿ ಇರ್ಬೇಕು. ಆ ಸುವರ್ಣ ಟಿವಿಯಲ್ಲಿ ಲೈವ್ ಇದೆ. ನಮ್ಮ ಅಭ್ಯರ್ಥಿಗಳು ಶ್ರೀನಿವಾಸಪುರ ತಾಲೂಕಲ್ಲಿ ಇನ್ನೂ ಯಾರ್ಯಾರ ಮುಖಂಡರುಗಳನ್ನ ಭೇಟಿ ಮಾಡ್ಬೇಕಂತ ಹೇಳಿದ್ದಕ್ಕೆ ನೀವು ಹೋಗ್ರಿ ಬೇಗ ಮಾತಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಏನೇನು ಹೇಳ್ಬೇಕಂತಿದ್ದ ಎಲ್ಲ ನಾರಾಯಣಸ್ವಾಮಣ್ಣವ್ರು ಹೇಳೋರು. ಆದ್ರೂ ನಾನು ಹೇಳ್ತೀನಿ, 60 ವರ್ಷ ಈ ಕಾಂಗ್ರೆಸ್ ಸರ್ಕಾರ ಇತ್ತು ಈ ದೇಶದಲ್ಲಿ. ಈ ರಸ್ತೆ ಇಷ್ಟು ಮಾತ್ರ ಟಾರ್ ಬಿದ್ದಿತ್ತ ಯಾವಾಗಾದ್ರು? ತಾರಗೊಂಡು ಕ್ರಾಸ್ವರ್ಗೂ ಆಗ್ಲಿ, ಪುಂಗ್ನೂರ್ ಕಡೆ ಆಗ್ಲಿ, ಮದನಪಲ್ಲಿ ಕಡೆ ಆಗ್ಲಿ ನಾವು ಹೋಗಂತ ರಸ್ತೆ ಅದನ್ನ ಮಾಡಿರೋದು ಯಾರು? ಯಾರು ಮಾಡಿರೋದು? ಇಲ್ಲಿ ಕೆಂಪೇಗೌಡರು ಸ್ಟ್ಯಾಚ್ಯೂ ಕಳ್ಕೊಂಡು ಹೋದಾಗ ಅದನ್ನ ಎತ್ತಿಸ್ಬೇಕು ಅಂದ್ಕೊಂಡಿದ್ದು ಯಾರು? ಯಾರು ಕೆಂಪೇಗೌಡರು ಸ್ಟ್ಯಾಚ್ಯೂ ಎತ್ತಿಸ್ಬೇಕಂತ ಬಂದಿದ್ದು? ಅಲ್ಲೂ ನಾವು ಬಂದ್ರು. ಯಾವ ಕ್ಲಾಸ್ ಅದು? ರೋದರ್ಪಲ್ಲಿ ಕ್ಲಾಸಲ್ಲಿ ಎತ್ಸಲ ನಾವು ಅಂತ ಹೇಳಿದ್ರಿ. ಈ ಕರ್ನಾಟಕ ರಾಜ್ಯ ಇಷ್ಟೊಂದು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ, ಬೆಂಗಳೂರು ಇಷ್ಟು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಅದು ಕಾರಣ ಕೆಂಪೇಗೌಡರು. ಕೆಂಪೇಗೌಡರು ಸ್ಟ್ಯಾಚ್ಯೂನ ನಾವು ಮುಟ್ಟಕ್ಕಿರಲ್ಲ ಅಂತ ಹೇಳಿದ್ವಿ ನಾವು. ಇವತ್ತಿನ ಅಲ್ಲೇ ಉಳಿಸ್ಕೊಂಡಿದ್ದೀರಿ. ಅದನ್ನ ಒಳ್ಳೆ ಸರ್ಕಲ್ ಮಾಡಿ ನಮ್ಮ ನಾರಾಯಣಸ್ವಾಮಣ್ಣವರು ನಾವು ಎಲ್ಲ ಸೇರಿ ನಾವು ಇವತ್ತು ಯಾವ ರೀತಿ ನಾವು ಆ ರೋಜರ್ಪಲ್ಲಿ ಕ್ರಾಸಲ್ಲಿ ಮಾಡಿದ್ರೆ ಅದೇ ತರ ಇಲ್ಲಿ ಮಾಡಿ ಕೆಂಪೇಗೌಡರಿಗೆ ನಾವು ಇಲ್ಲಿಂದ ರೆಸ್ಪೆಕ್ಟ್ ಕೊಡ್ಬೇಕು. ಆ ತರ ನಾವು ನಡುರಸ್ತೆಯಲ್ಲಿ ನಾವು ಇಟ್ಟು ಇದು ಮಾಡ್ಕೊಡುದು. ತುಂಬಾ ದಿನ ಏನು ಬೇಕಾಗಿಲ್ಲ. ಎಲ್ಲರ ಹತ್ರ ನಾವು ಶಕ್ತಿವಂತರೆ. ಸಣ್ಣ ಸಣ್ಣ ಹಳ್ಳಿ ಸೇವೆ ಮಾಡಿದ್ರೆ ನಾವು ಭವ್ಯವಾದಂತ ಸರ್ಕಲ್ ಕಟ್ಟಿ ನಾವು ಕೆಂಪೇಗೌಡರನ್ನ ನಾವು ಉತ್ತಮವಾಗಿ ಒಂದು ಪ್ರಾಸ್ಟ್ ಏನೇನು ಪಂಚಲೋಹದ್ದು ಇದು ಮಾಡಿಸಿ ನಾವು ಇಟ್ಟು ಅವ್ರಿಗೆ ಗೌರವ ಕೊಡ್ಬೇಕು. ಇವತ್ತು ಕೆಂಪೇಗೌಡರು ಇಲ್ಲ ಅಂತಿದ್ರೆ ಬೆಂಗಳೂರಿನ ಯಾರು ಮುಗಿಸ್ ನೋಡ್ತಾ ಇರಲಿಲ್ಲ. ಬೆಂಗಳೂರು ದೇಶ ವಿದೇಶಗಳಿಂದ ಇಲ್ಲಿ ಬಿಸ್ನೆಸ್ ಮಾಡೋದಕ್ಕೆ, ವ್ಯವಹಾರ ಮಾಡೋದಕ್ಕೆ, ಅವ್ರ ಫ್ಯಾಮಿಲಿನ ಸಾಕೋದಕ್ಕೆ, ಇನ್ನೊಂದು ಮತ್ತೊಂದು ಯಾರು ಬರ್ತಾ ಇರಲಿಲ್ಲ.
ಕೆಂಪೇಗೌಡರು ಯಾವತ್ತೂ ಜಾತಿಗಳ ಮಧ್ಯೆ ವಿಷ ಬೀಜ ಬಿಟ್ಟಂತ ಕೆಲಸ ಸಿದ್ದರಾಮಯ್ಯನವ್ರ ತರ ಮಾಡ್ಲೇ ಇಲ್ಲ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಲ್ಲ ನನ್ನ ಕುಟುಂಬ ಎಲ್ಲರೂ ಚೆನ್ನಾಗಿರ್ಬೇಕಂತ ನಗರಪೇಟೆ, ಕುಂಬಾರಪೇಟೆ, ತಿಗಳರಪೇಟೆ, ಆ ಪೇಟೆ, ಈ ಪೇಟೆ, ಬಳೆಪೇಟೆ, ಚಿಕ್ಕಪೇಟೆ ಅಂತ ಮಾಡಿ ಇಡೀ ಬೆಂಗಳೂರಿನ ಒಂದು ಮಾದರಿ ಇಡೀ ಪ್ರಪಂಚದಲ್ಲಿ ಮೆಚ್ಚಂತ ಬೆಂಗಳೂರು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಕೆಂಪೇಗೌಡರು. ಆ ಕೆಂಪೇಗೌಡರು ಗೌರವ ಕೊಡುವಂತ ಕೆಲಸ 60 ವರ್ಷ ಈ ಕಾಂಗ್ರೆಸ್ ಪಾರ್ಟಿಯವರು ಮಾಡಿಲ್ಲ. ಆದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾದ್ಮೇಲೆ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾದ್ಮೇಲೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಏನ್ ಕರೀತಾ ಇದ್ರು, ಅದಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟಿದ್ದು ನರೇಂದ್ರ ಮೋದಿ ಅವರು, ಯಡಿಯೂರಪ್ಪನವರು, ಬೊಮ್ಮಾಯಿಯವರು. ಆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರು 108 ಅಡಿ ಸ್ಟ್ಯಾಚ್ಯೂನ ಅನಾವರಣ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರು. ಇವತ್ತು ಕೆಂಪೇಗೌಡರಿಗೆ ಒಕ್ಕಲಿಗರಿಗೆ ಮೋಸ ಮಾಡಿರ್ತಕ್ಕಂಥದ್ದು, ಜಾತಿಗಣತೆಯಲ್ಲಿ ಕಾಂತರಾಜ ವರದಿಯಲ್ಲಿ ಗೌಡರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಈ ಸಿದ್ದರಾಮಯ್ಯನವರ ಸರ್ಕಾರ. ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಹೇಳಿದ್ರು ಅದು ಸರಿಯಿಲ್ಲ, ವರದಿ ಸರಿಯಿಲ್ಲ, ಸರಿಯಾಗಿ ಮಾಡಿಲ್ಲ ಅಂತ. ಆದ್ರೂ ಅದು ಸರಿ ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿ ಇದ್ ಮಾಡಿದ್ರು. ಯಾಕಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋತಾರೆ, ಜನಸಂಖ್ಯೆ ಜಾಸ್ತಿ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಅಂತ ಹೇಳಿ ಮನೆ ಒಂದು 3 ಬಾಕಲಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರಮೇಶ್ ಕುಮಾರ್ ಅವರೊಬ್ಬರು ಕರ್ಕೊಂಡೋದ್ರು, ನಾವು MP ಕ್ಯಾಂಡಿಡೇಟ್ ಮಾಡ್ಬೇಕು ಅಂತ ಹೇಳಿ. KH ಮುನಿಯಪ್ಪನವರು ಒಬ್ಬರು ಕರ್ಕೊಂಡ್ಬಂದ್ರು, ಅವ್ರ ಹಳ್ಳಿನ ಚಿಕ್ಕದೊಡ್ಡಪ್ಪ ಅಂತ ಹೇಳ್ಬಿಟ್ಟು ಹೇಳಿ ಕರ್ಕೊಂಡ್ಬಂದ್ರು. ಇವ್ರಿಗೆಲ್ಲ ಚೆನ್ನಾಗಿ ಗೊತ್ತು, ಕರ್ಕೊಂಡ್ಬಂದ್ರು. ಆದ್ರೆ ನೀವಿಬ್ರು ಬೇಡ ಅಂತ ಹೇಳ್ಬಿಟ್ಟು ಹೇಳಿ ಸಿದ್ದರಾಮಯ್ಯನವರಿಂದ ಒಬ್ಬರು ಕಳ್ಸವ್ರೆ, ಗೌತಮ್ ಅಂತ ಹೇಳ್ಬಿಟ್ಟು ಹೇಳಿ. ಆತ ನಮ್ಮ ಕರ್ನಾಟಕವೇ ಅಲ್ಲ, ಬಂದು ಸೆಟ್ಲ್ ಆಗಿರ್ಬೋದು. ಆಂಧ್ರ ಪ್ರದೇಶ ಹಿಂದೂಪುರ, ಅವರು ಹಿಂದೂಪುರ, ಅಲ್ಲಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರ್ತಕ್ಕಂಥವ್ರು ಮಲ್ಲೇಶ್ ಬಾಬು ನಮ್ಮ ತಾಲೂಕಿನ ಮೊಮ್ಮಗ, ಕೋಲಾರ ಜಿಲ್ಲೆಯ ಮಗ. ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ 2 ಬಾರಿ JDS ಪಕ್ಷದಲ್ಲಿ MLA ಎಲೆಕ್ಷನ್ ನಿಂತು ಸೋತರು. ನಿಮ್ ಜೊತೆಲಿದ್ದು ಜನಸೇವೆ ಮಾಡಬೇಕು. ಅವ್ರ ತಂದೆ IAS ಆಫೀಸರ್ ಆಗಿದ್ದು, ಅವ್ರ ತಾಯಿ ಮಂಗಮ್ಮ ಮುನ್ಸ್ವಾಮಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು. ಅವ್ರಿಗೆ ಮೊದಲಿಂದನೂ ಕೋಲಾರ ಜಿಲ್ಲೆ ಬಗ್ಗೆ ಹೆಚ್ಚಿಗೆ ಒಲವಿರೋದ್ರಿಂದನೇ ಇವತ್ತೇನು ನಮ್ಮ ME ಕೃಷ್ಣಪ್ಪ ಅವರು ಮತ್ತೆ ಇವ್ರ ತಂದೆಯವರು ಸೇರಿ KMF ಡೈರಿ ಆಗೋದಕ್ಕೆ ಕಾರಣ ಇವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಹಿಂದೆ ನೀವೆಲ್ಲ ಶ್ರೀನಿವಾಸಪುರ ತಾಲೂಕಲ್ಲಿ 38,000 ಓಟ್ ಲೀಡ್ ಕೊಟ್ಟಿದ್ದೀರಿ ನಮಗೆ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ. ಈಗಲೂ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ಬೇಕು 3ನೇ ಬಾರಿ. ನೀವು ಓಟ್ ಹಾಕ್ಬೇಕಾಗಿರೋದು ಕಮಲ ಚಿಹ್ನೆಗಲ್ಲ, ನಮ್ ಕೋಲಾರಲ್ಲಿ ಹಾಕ್ಬೇಕಾಗಿರೋದು ತೆನೆ ಹೊತ್ತ ರೈತ ಮಹಿಳೆಗೆ, ತೆನೆ ಹೊತ್ತ ರೈತ ಮಹಿಳೆಗೆ. ಮನೆಗಳಲ್ಲಿ ಹೇಳ್ಬೇಕು, ನರೇಂದ್ರ ಮೋದಿಜಿಯವರ ಬಗ್ಗೆ ನಿಮ್ಗೆ ಹೆಚ್ಚಿಗೆ ಪ್ರೀತಿ ಇದೆ, ದೇವೇಗೌಡರಿಗೂ ಒಂದು ಹೆಚ್ಚಿಗೆ ಪ್ರೀತಿ ಇದೆ, ಕುಮಾರಣ್ಣವ್ರಿಗೂ ಇದೆ. ಅದಕ್ಕೋಸ್ಕರ ನರೇಂದ್ರ ಮೋದಿಜಿ ಅಂತ ನಾಯಕರು ಈ ದೇಶದಲ್ಲಿ 3ನೇ ಬಾರಿಯನ್ನು ಪ್ರಧಾನಮಂತ್ರಿ ಆದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಈ ದೇಶದ ಪ್ರಗತಿಗಾಗಿ ನರೇಂದ್ರ ಮೋದಿ ಅವರು ಬೇಕಂತೇಳಿ ದೇವೇಗೌಡರು ತೀರ್ಮಾನ ಮಾಡಿ NDA ಮೈತ್ರಿಕೊಂಡು ಬಂದಿದ್ರಿಂದಾನೇ ನನ್ಗೆ ಹೇಳಿದ್ರು, ನಾವಿದ್ದೀರಿ ನಿಮ್ ಜೊತೆಯಲ್ಲಿ, ಈ ಸೀಟ್ ಈ ತರ ಕೇಳ್ತಾ ಇದ್ರೆ ಬಿಟ್ಕೊಡ್ಬೇಕು, ಏನ್ ಹೇಳ್ತೀಯ ಅಂತೇಳಿ. ನೀವೇನ್ ಹೇಳ್ತೀರೋ ನೀವ್ ಹೇಳಿ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಮಲ್ಲೇಶ್ ಬಾಬು ನನ್ನ ತಮ್ಮನೇ ಗೆದ್ರೇನು ನಾನು ಗೆದ್ರೇನು, ನಮ್ಮೆಲ್ಲರ ಉದ್ದೇಶ ಇರೋದಷ್ಟೇ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ರೈತರ ಪರವಾಗಿರ್ತೀರಿ ಅಂತೇಳಿ ಬಂದಂತ ಸಿದ್ದರಾಮಯ್ಯನವರು ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ 25,000 ಎಕರೆಯಲ್ಲಿ ರೈತರ ಬೆಳೆಗಳನ್ನ ನಾಶ ಮಾಡಿಕೊಟ್ಟಿದ್ದಂತವರು ಇವರು. ಅವತ್ತು ಯಾರು ಬಂದಿಲ್ಲ ಅವರ ಪರವಾಗಿ. ಅವತ್ತು ನಮ್ಮಲ್ಲಿ ಈ ಲಕ್ಷ್ಮಣ್ ಗೌಡರು ಇವರು ನಮ್ಮಲ್ಲಿ ಎಷ್ಟೊಂದು ಜನ ನೀವೆಲ್ಲ ನಾಯಕರುಗಳೆಲ್ಲ ಬಂದು ಅನ್ಶಿವರೆಡ್ಡಿ ಕೇಳಿದ್ರಿ, ನೀನು ಹೋರಾಟ ಮಾಡಿ ನಾನು ಇದ್ದೀನಿ ನಿಮ್ ಜೊತೆಲಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಹೋರಾಟ ಮಾಡಿ ಇವತ್ತು ಆ ಜಮೀನುಗಳನ್ನ ಉಳಿಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು, JDSನವರು ವಿನಃ ಕಾಂಗ್ರೆಸ್ ಅವರಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೇಳೋದಿಷ್ಟೇ, ಅವ್ರದ್ದು ಯಾರೋ ಫೋಟೋ ಹೊಡೆದಾಕಿದ್ರೆ ನಮ್ದು ಹೊಡೆದಾಕ್ದಾಗ ನೋಡೋಣ, ನಮ್ದು ಹೊಡೆದಾಕಾಗಿ ಇವ್ರು ಬಂದಿಲ್ಲ, ಬೇರೆಯವ್ರು ಹೊಡೆದಾಕಕ್ ಬಂದ್ರೆ ನೋಡಕ್ ಹೋಗ್ಬೇಡಿ. ನಾವು ರೈತರು ಒಂದು ಸಲ ನಾವು ಮುನ್ಸ್ಕೊಂಡ್ರೆ ಇಡೀ ಈ ಪ್ರಪಂಚ ಮಣ್ಣು ತಿನ್ಬೇಕಾಗುತ್ತೆ. ಅದಕ್ಕೋಸ್ಕರ ಆ ರೈತರಿಗೆ ನಾವು MLAಗಳಾಗಿದ್ದಾಗ, ದರ್ಖಾಸ್ತ್ ಕಮಿಟಿ ಚೇರ್ಮನ್ ಆಗಿದ್ದಾಗ, ದರ್ಖಾಸ್ತ್ ಕಮಿಟಿ ಮೆಂಬರ್ಗಳಾಗಿದ್ದಾಗ, ಜಿಲ್ಲಾಧಿಕಾರಿಗಳು, ಪಾಲಿಟ್ ಅಧಿಕಾರಿಗಳು ಎಲ್ಲರೂ NOCಗಳು ಕೊಟ್ಟು, ಸಾಗುವಳಿ ಪತ್ರಗಳು ಕೊಟ್ಟು ಇವತ್ತು 79 ವರ್ಷದಿಂದ ಮಾವಿನ ಗಿಡಗಳು ಹಾಕೊಂಡು ತೋಟಗಳು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾಗ ಏಕಾಏಕಿ ಬಂದು 1 ನಿಮಿಷದಲ್ಲಿ ಗಿಡನ ಕಿತ್ತಾಕ್ತಾರೆ. ಅದನ್ನ ನೋಡ್ಕೊಂಡು ನಾವೆಲ್ಲ ಸುಮ್ಮನೆ ಇರ್ತೀರಿ ಅಂದ್ರೆ ನಾವೆಲ್ಲ ರೈತರ?
ಜೈಲ್ಕೋಬೇಕಿಂದ ಮುಂದೆ ನೋಡ್ಬೇಕಾ, ಸಾಯಕ್ಕಿಂತ ಮುಂದೆ ನೋಡ್ಬೇಕಾ? ರೈತರಾಗಿದ್ದವರಿದ್ದರೆ ಈ ದೇಶಕ್ಕೆ ಅನ್ನದಾತರವರು. ಈ ದೇಶದ ಬೆನ್ನೆಲುಬು ರೈತರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ರಾಜಕಾರಣ ಚುನಾವಣೆ ಬಂದಿದೆ, ಈಗ ಮಾಡೋಣ. ನಾವು ಹೇಳಿರ್ತಕ್ಕಂಥ ಕೆಲಸಗಳನ್ನ, ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನ ಹೇಳಿ. ನರೇಂದ್ರ ಮೋದಿ ಅವರು ಇದ್ದಿದ್ರಿಂದ ನಿಮ್ಗೆ ಕರೋನಾ ಇಂಜೆಕ್ಷನ್ ಹಾಕಿರ್ತಕ್ಕಂಥವ್ರು. ನರೇಂದ್ರ ಮೋದಿ ಅವರು ಇದ್ದಿದ್ರಿಂದಾನೆ 176 ಕಿಲೋಮೀಟರ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನೀವು ಯಾವುದೇ ರಸ್ತೆ ಆ ರಸ್ತೆಗಳಿಗೆ ತಾರ ಹಾಕಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡ್ಬೇಕಂತ ಹೇಳಿ ನೀವು ನನಗೆ ಓಟ್ ಹಾಕಿ ಗೆಲ್ಸಿದ್ದಾದ್ಮೇಲೆ ನಾವು ಹೋಗಿ ನರೇಂದ್ರ ಮೋದಿ ಅವರು ಕೇಳಿದ ಸಭೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 1800 ಅಡಿ 1500 ಅಡಿ ಬೋರ್ ಹಾಕಿರೇನು ನೀರು ಸಿಕ್ಕಲ್ಲ. ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ಅಕ್ಕ ತಂಗಿಯರು ಒಡವೆಗಳೆಲ್ಲ ಕುದಿದ್ಬಿಟ್ಟಿದ್ದೀರಿ. ಬೋರ್ಗಳು ಹಾಕಿರೋ ನೀರು ಸಿಕ್ಕ. ರಾತ್ರಿ ಎಲ್ಲ ಕಾಯ್ತಾ ಇರ್ತಾರೆ. ಅರ್ಧ ಇಂಚು ನೀರು, 1 ಇಂಚು ನೀರು ಹೋಗಿ ಪಡಕಂತ ಹಾಕ್ತಾರೆ. ಸ್ವಲ್ಪ ಲೇಟ್ ಆದ್ರೂ ಸಿಗ್ನಲ್ ಏನು ವೋಲ್ಟೇಜ್ ಇರಲ್ಲ. ಕಾದು, ಹಾವುಗಳು, ಚೇಳುಗಳು, ಕತ್ಲು ಅನ್ನೋದು ಮರ್ತು ಹಾಕಿ ಇವತ್ತು ಹನಿ ನೀರುಗಳನ್ನ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಮ್ಯಾಂಗೋ ಬೆಳೆಯುವಂತ ತಾಲೂಕು ನಮ್ಮ ಶ್ರೀನಿವಾಸಪುರ ತಾಲೂಕು ಮ್ಯಾಂಗೋ ಮಾರ್ಕೆಟ್ ಇರೋದು. ಇಡೀ ದೇಶದಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಟೊಮೆಟೊ ಮಾರ್ಕೆಟ್ ಇರ್ತಕ್ಕಂಥದ್ದು ನಮ್ಮ ಕೋಲಾರ ಜಿಲ್ಲೆ. ಸಿಲ್ಕ್, ಮಿಲ್ಕ್, ಗೋಲ್ಡ್ ಅನ್ನೋದು ಪ್ರಸಿದ್ಧವಾಗಿದೆ ಅಂತ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕುಡಿಯ ನೀರು ಹಾಹಾಕಾರ ಇದೆ ಅಂತ ಹೇಳಿದಾಗ 1880 ಕೋಟಿ ಹಣ ಬಿಡುಗಡೆ ಮಾಡಿದ್ರು. ಅದರಿಂದ ಇವತ್ತು ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡುವಂತ ಕೆಲಸಗಳನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಅದು ಕಾಂಗ್ರೆಸ್ ಅವರೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಎತ್ತಿನೋಡ ಪ್ರಾಜೆಕ್ಟ್ಗೆ ಹಣ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಯಾರ್ಯಾರು ಹೇಳ್ತಾರೆ ನಾವು ಮಾಡಿರೋದಂತ, ಅದನ್ನ ಮಾಡಿದ್ದು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರ್ತಂತ ಸಂದರ್ಭದಲ್ಲಿ ಎತ್ತಿನೋಡ ಪ್ರಾಜೆಕ್ಟ್ ತಂದಿದ್ದು. ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಇನ್ನೂ 3000 ಕೋಟಿ ಎಕ್ಸ್ಟ್ರಾ ಕೊಟ್ಟಿರ್ತಕ್ಕಂಥದ್ದು ಬೇಗ ನಡೀಲಿ ಅಂತ ಹೇಳಿ. ಇವತ್ತು ನಮ್ಮೆಲ್ಲರಿಗೂ ಆಸೆ ಇದೆ. ಕೃಷ್ಣ ವೆಂಕಟೇಶ್ವರರೆಡ್ಡಿ ಆಸೆ ಇದೆ. ಕೃಷ್ಣಾ ನದಿ ಏನು ನಮ್ಮ ಇಲ್ಲಿ ಕುಪ್ಪಂಗೆ ಹೋಗುತ್ತೆ, ಆ ಕೃಷ್ಣಾ ನದಿಯಲ್ಲಿ ನಮ್ದು ಪಾಲಿದೆ. ಇವತ್ತಲ್ಲ ನಾಳೆ ನಾವು ಇವ್ರನ್ನ MP ಮಾಡಿ ನಾವು ಗೆಲ್ಸ್ಕೊಂಡ್ರೆ ನಾವು ಆ ಕೃಷ್ಣಾ ನದಿಯಿಂದ ನಮಗೆ ಕುಡಿಯೋ ನೀರ್ಗೆ ನಾವು ಆ ಕೆಲಸನ ನಾವು ಮಾಡಿಸ್ಬೋದು. ಅದಕ್ಕೋಸ್ಕರ ಇಲ್ಲ ಪಕ್ಕದಲ್ಲೇ 10 ಕಿಲೋಮೀಟರ್ ದೂರದಲ್ಲಿ ಹೋಗಿದೆ. ನಮ್ಗೆ ನಮ್ ಖಾಲಿ ಮಾಡ್ಕೊಂಡ್ ಬಂದ್ರೆ ಸಾಕು, ನಮ್ಗೆ ಬಂದು ಬಿದ್ದೋತೈತೆ. ಅದಕ್ಕೋಸ್ಕರ ಇವತ್ತು KC ವ್ಯಾಲಿ ಇರ್ಬೋದು, HN ವ್ಯಾಲಿ ಇರ್ಬೋದು, ಇದು ಕಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ. ಇವತ್ತು ಯಳಗೋಳ್ ಡ್ಯಾಮ್ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ರು. ಅವತ್ತು ಉಪಮುಖ್ಯಮಂತ್ರಿ ಹಣಕಾಸು ಸಚಿವರು ಯಡಿಯೂರಪ್ಪನವರಿದ್ದಾಗ ನಾವು ಯಳಗೋಳ್ ಡ್ಯಾಮ್ ಕಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇವತ್ತು ಅಮೃತ್ ಯೋಜನೆಯಲ್ಲಿ KGF ಇರ್ಬೋದು, ಬಂಗಾರಪೇಟೆ ಇರ್ಬೋದು, ಕೋಲಾರ ಇರ್ಬೋದು, ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ. ಇವತ್ತು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ 6000 ಕೋಟಿ ಹಣ ಕೊಟ್ಟಿರ್ತಕ್ಕಂಥದ್ದು ನಮ್ಮಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ನೀವು ನನ್ನನ್ನು ಓಟ್ ಹಾಕಿ ಗೆಲ್ಸಿದ್ದಾದ್ಮೇಲೆ ಎಷ್ಟೇ ರೋಡ್ ಮಾಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತು ನಾವೇನು ಚಿಕ್ಕಬಳ್ಳಾಪುರದಿಂದ ಶಿಲ್ಘಟ್ಟದಿಂದ ಚಿಂತಾಮಣಿಯಿಂದ ಶ್ರೀನಿವಾಸಪುರದಿಂದ ಮುಳಬಾಗಿಲಿಗೆ ಹೋಗೋದಕ್ಕೆ ಮೊನ್ನೆ ಮೈಸೂರಲ್ಲಿ ನಮ್ಮ ನಿತಿನ್ ಗಡ್ಕರಿ ಅವರು 2 ಪಥದ ರಸ್ತೆ 4 ಪಥದ ರಸ್ತೆ ಮಾಡಬೇಕಂತ ಹೇಳಿ 2800 ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾಲದಲ್ಲಿ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ರೈತರು ಜಮೀನುಗಳನ್ನ ಬಿಡಕ್ ಹೋಗ್ಬೇಡಿ, ಮಾರಕ್ ಹೋಗ್ಬೇಡಿ. ಈ ರಸ್ತೆ ಇನ್ನು 2 ಪಥ ಇರೋದು 4 ಪಥದ ರಸ್ತೆ ಆಗುತ್ತೆ. ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ ಲಿಂಕ್ ಆಗುತ್ತೆ ಅದು. ಇವತ್ತು ನಮ್ಮಲ್ಲಿ ಹೇಳ್ತಾ ಇದ್ರು ರೈಲ್ವೆ ಇಲಾಖೆಯಲ್ಲಿ ರೈಲ್ವೆ ಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಈ ಜಿಲ್ಲೆಯವರು ಹಣ ತರಕ್ಕಾಗಿಲ್ಲ. ಇವತ್ತು 500 ಕೋಟಿ ಹಣ ತಂದು ಮಾಲೂರು ರೈಲ್ವೆ ಸ್ಟೇಷನ್, ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡಿದಿರಿ. ಶಿಡ್ಲಘಟ್ಟ ರೈಲ್ವೆ ಸ್ಟೇಷನ್, ಚಿಂತಾಮಣಿ ರೈಲ್ವೆ ಸ್ಟೇಷನ್, ನಮ್ಮ ಶ್ರೀನಿವಾಸಪುರ ರೈಲ್ವೆ ಸ್ಟೇಷನ್ಗಳು, ಮತ್ತೆ ಅದ್ರ ಜೊತೆಯಲ್ಲಿ ಬಂಗಾರಪೇಟೆ, ಮತ್ತೆ ಮಾಲೂರು, ಕುಪ್ಪಮ್ಮು, KGF, ಇದನ್ನೆಲ್ಲ ಕುಪ್ಪಂನಿಂದ ಮಾರಿಕುಪ್ಪಂಗೆ ಇಂಟರ್ಸ್ಟೇಟ್ ಕನೆಕ್ಟಿವಿಟಿಗೆ ಹೊಸ ರೈಲ್ವೆ ಮಾರ್ಗ ತರೋದಕ್ಕೆ ಸುಮಾರು 500 ರಿಂದ 600 ಕೋಟಿ ಹಣ ತಂದಿರ್ತಕ್ಕಂಥದ್ದು. ನೀವು ನಮ್ಮನ್ನು MP ಮಾಡಿದಾದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಂದ ತಂದು ನಾವು ಕೆಲಸ ಮಾಡಿರ್ತಕ್ಕಂಥದ್ದು. ನಾವು ಹಳ್ಳಿಯಲ್ಲಿ ಸುಮಾರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 7 ಲಕ್ಷ ಟಾಯ್ಲೆಟ್ಗಳನ್ನ ನಮ್ಮ ಹೆಣ್ಣು ಮಕ್ಕಳು ಮಾನ ಪ್ರಾಣ ಕಾಪಾಡಬೇಕಂತೇಳಿ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಫ್ರೀಯಾಗಿ ಟಾಯ್ಲೆಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರು. ಕರೋನಾ ಟೈಮಲ್ಲಿ ಒಬ್ಬರಿಗೆ 10 kg, ಇಬ್ಬರಿಗೆ 20 kg, 3 30 kg, 4 ಜನ 40 kg, 5 ಜನ 50 kg, 32 ತಿಂಗಳು ಫ್ರೀಯಾಗಿ ಅಕ್ಕಿ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ಇವತ್ತು 5 kg ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥ 5 kg ಅಕ್ಕಿಯಲ್ಲಿ 2 kg ಕನ್ನ ಹೊಡೆದು ಸಿದ್ದರಾಮಯ್ಯ ಎತ್ಕೊಂಡು ಮಣ್ಣಿರ್ತಕ್ಕಂಥ 2 kg ರಾಗಿ ಕೊಡ್ತಾ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಇವತ್ತು ರೈತರಿಗೆ ಇಲ್ಲಿ ಸಹಾಯಧನ
ಹಾಲು ಉತ್ಪಾದಕರಿಗೆ ಸಹಾಯಧನ ಕೊಡ್ಬೇಕಂತ ಹೇಳ್ಕೊಟ್ಟು ಅದನ್ನು ವಾಪಸ್ ತಗೊಂಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಇವತ್ತು ರೈತರ ಮೇಲೆ ಕೇಸ್ ಹಾಕ್ತಾ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಯಾರು ರಾಮನ ಭಕ್ತರಿದ್ದಾರೆ, ಶ್ರೀರಾಮನ ಪ್ರತಿಷ್ಠಾಪನೆ ದಿನ ಒಂದು ಭಜನೆ ಮಾಡ್ಬೇಕಂತ ಹೇಳಿದ್ರೆ ಕೇಸ್ ಹಾಕಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ನಾಚಿಕೆ ಆಗ್ಬೇಕು ಇವ್ರಿಗೆ. ಅದಕ್ಕೋಸ್ಕರ ಒಂದು 10 ತಿಂಗಳಲ್ಲಿ ನಮ್ಮ ಮೇಲೆ 1 ಲಕ್ಷ ಕೋಟಿ ಸಾಲ ಮಾಡಿ 10 ತಿಂಗಳಲ್ಲಿ ನಮಗೆ ಅನ್ಯಾಯ ಮಾಡಿ ಒಬ್ಬೊಬ್ಬರ ಮೇಲೆ 1 ಲಕ್ಷ ಸಾಲ ಇಟ್ಟಿರ್ತಕ್ಕಂಥದ್ದು ಈ ಸಿದ್ದರಾಮಯ್ಯನವರ ಸರ್ಕಾರ. ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದು 10 ತಿಂಗಳಲ್ಲಿ 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ. ನಾವೇನು 2,000 ಕೋಟಿ ಹಣ ತಂದಿದ್ರೆ ಕೋಲಾರ ಡೆವಲಪ್ಮೆಂಟ್ಗೆ, ಅದಕ್ಕೋಸ್ಕರ ಈ ಕಾಂಗ್ರೆಸ್ ಇರ್ತಕ್ಕಂಥ MLAಗಳು, ex-MLAಗಳು, ಇವರೆಲ್ಲ ಮಂತ್ರಿಗಳು ಏನಿದ್ರೆ ಕಾರಲ್ಲಿ ಒಂದು ಗಡಾರಿ, ಒಂದು ಚನಿಕೆ ಇಟ್ಕೊಂಡು, ಜೋಪಲ್ಲಿ ಒಂದು ಕತ್ರೆ ಇಟ್ಕೊಂಡು ನಾವು ತಂದಿರ್ತಕ್ಕಂಥ ಹಣಕ್ಕೆ ಹೋಗಿ ಇವ್ರು ಟೆಪ್ ಕಟ್ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು. ನಾವು ತಂದಿರ್ತಕ್ಕಂಥ ಜಲಜೀವನ್ ಮಿಷನ್ಗೆ ಇವ್ರು ಗಡಾರೆ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಬಂದ್ರೆ ಇವತ್ತು SCP TSP ಹಣ ಏನಿತ್ತು, SC ST ಜನಾಂಗನ ಡೆವಲಪ್ಮೆಂಟ್ ಮಾಡಬೇಕು, ಅವ್ರಿಗೆ ಲೋನ್ ಕೊಡ್ಬೇಕು, ಅವ್ರ ಮನೆ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹಣ ಇಟ್ಟಿದ್ದಂತ 14,880 ಕೋಟಿ ಹಣವನ್ನ ಅವರು ಗುಳುಂ ಮಾಡಿ ಗ್ಯಾರಂಟಿಗಳು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ರೋಡಲ್ಲಿ 20 ಬಸ್ ಓಡಾಡ್ತಾ ಇತ್ತು. ಇವತ್ತು ಓಡಾಡ್ತಾ ಇರೋದು 5 ಬಸ್, ಅದು ಡಕೋಟಾ ಎಕ್ಸ್ಪ್ರೆಸ್ಗಳು. ಅದ್ರಲ್ಲಿ ಗಡ್ಸಿರ್ಕಿಲ್ಲ ಅಂತೆ. ಹೆಣ್ಮಕ್ಳು ಕೊಟ್ಬಿಟ್ಟು ನೀವು ಭಾನುವಾರ ದಿನ ಆದ್ರೆ ಏನೋ ತಗೊಂಡು ಕೊಟ್ರೆ ಮಸಾಲೆ ಹರಿತಾರೆ ಅಂತಿಟ್ರಿ. ಇವಾಗ ಮಸಾಲೆ ಗೀಸ ಎಲ್ಲ ಯಾರೆಲ್ಲ ನೀವೇ ಹರ್ಕೊಬೇಕು. ಆ ಕೆಲಸ ಕೊಟ್ಟಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಸರ್ಕಾರ. 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟವ್ರು ನಿಮ್ಗೆ? ನಮ್ಮ ಯುವಕರು ಇಲ್ಲಿ ಸುಮಾರು ಜನ ಇದ್ದಾರೆ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡೋ ಯೂಟ್ಯೂಬ್ ಚಾನಲ್ ಅವರು ಇದ್ದಾರೆ. ಯಾರ್ಯಾರು ವಿದ್ಯಾವಂತರು ಇದ್ದಾರೋ ನಿಮ್ ತಿಂಗಳಿಗೆ 3,000 ರೂಪಾಯಿ ಹಾಕ್ತೀನಿ ಅಂದ್ರೆ 3 ರೂಪಾಯಿ ಹಾಕಿಲ್ಲ ನಿಮ್ಮ ಅಕೌಂಟ್ಗಳಿಗೆ. ಅಂತವ್ರಿಗೆ ಓಟ್ ಹಾಕ್ಬೇಕ ನಾವು? ಹೋಗಿ ವಿಧಾನಸೌಧದಲ್ಲಿ ನಮ್ಮ ಶತ್ರುಗಳು ಅಷ್ಟಿಗೆ ಜಿಂದಾಬಾದ್ ಅಂತ ಕೇಳೋರನ್ನ ನನ್ನ ಬ್ರದರ್ಸ್ ಅಂತ ಕರೀತಾರೆ DK ಶಿವಕುಮಾರ್ ಅವರು. ನಾಚಿಕೆ ಆಗ್ಬೇಕು ಇವ್ರಿಗೆ. ಇವ್ರ ಕೈಗೆ ರಾಜ್ಯ ಕೊಡ್ಬೇಕಾ? ಅದಕ್ಕೋಸ್ಕರ ನೀವೆಲ್ಲ ಯೋಚನೆ ಮಾಡಬೇಕು. ನೀವು ಹಾಕ ಒಂದೊಂದು ಓಟುನು ದೇಶದ ಪರವಾಗಿ, ನಮ್ಮ ಮಕ್ಕಳ ಭವಿಷ್ಯದ ಪರವಾಗಿ. ನಾವು ಹಿಂದೂ, ಕ್ರೈಸ್ತರು, ಮುಸಲ್ಮಾನರು ಅಂತ ಇಲ್ಲೇನ್ ಡಿವೈಡ್ ಮಾಡಿಲ್ಲ ನೋಡ್ರಿ. ಆತ್ಮ ನಾಮಿನಿ ಕೌನ್ಸಿಲರ್ ಮಾಡಿದ್ರಿ ಇಲ್ಲಿ ನಮ್ಮ ಇದ್ರಲ್ಲಿ ಶಫೀನಾ. ನಾವೇನ್ ಡಿವೈಡ್ ಏನ್ ಮಾಡಿಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ನರೇಂದ್ರ ಮೋದಿ ಅವರನ್ನ ಇಷ್ಟಪಡ್ತಾರೆ, ಇಡೀ ಪ್ರಪಂಚನ ಇಷ್ಟಪಡ್ತಾರೆ. ದೇಶದ ಪರವಾಗಿದ್ರೆ ನಾವು ಅವ್ರ ಪರವಾಗಿರ್ತೀರಿ. ಇಲ್ಲಿದ್ದು ಪಾಕಿಸ್ತಾನ ಪರವಾಗಿದ್ರೆ ನೀವು ನಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಕಳಿಸ್ತೀರಿ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಇಲ್ಲಿ ನೀವು ಕಾಂಗ್ರೆಸ್ ಅಲ್ಲಿ ಇರೋರು, JDS ಅಲ್ಲಿ ಇರೋರು ಎಲ್ಲರೂ ಓಟ್ ಹಾಕಿ ನನ್ನನ್ನು MP ಮಾಡಿದ್ದೀರಿ. ಅದೇ ರೀತಿಯಲ್ಲಿ ಹೆಚ್ಚೆಚ್ಚಿಗೆ ಓಟ್ ಹಾಕಿ ಮಲ್ಲೇಶ್ ಬಾಬು ಅವ್ರನ್ನ ಇನ್ನೂ ಹೆಚ್ಚಿನ ಮತಗಳಿಂದ ಗೆಲ್ಸ್ಕೊಟ್ಟು ಲೋಕಸಭೆ ಕಳಿಸಿದಾಗ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು, ವೆಂಕಟೇಶ್ವರ ಏನಾರು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ನಿಮ್ಮ ಮನೆ ಮಕ್ಕಳಾಗಿ ಕೆಲಸ ಮಾಡಿ ನಿಮ್ಮ ಋಣ ತೀರ್ಸ್ಕೊಳ್ಳುವಂತ ಕೆಲಸ ಮಾಡ್ತೀರಿ ಅಂತ ಹೇಳಿ ಈ ಸಭೆಗೆ ಕರೆದು 4 ಮಾತಾಡೋ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಅನ್ಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಇಡೀ 5 ವರ್ಷ 10 ವರ್ಷ ಮೋದಿ ಸರ್ಕಾರದ ಸಾಧನೆಗಳನ್ನು ತಿಳಿಸಿಕೊಟ್ಟ ಮುಖ್ಯಮಂತ್ರಿಯವರಿಗೆ ಧನ್ಯವಾದಗಳು. ಈಗ ನಮ್ಮ ತಾಲೂಕಿನ ಮೊಮ್ಮಗ ಮತ್ತು ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವ ನಮ್ಮ ಶಾಸಕರಾದ ವೆಂಕಟೇಶ್ವರ ರೆಡ್ಡಿ ಅಣ್ಣವರೇ, ಸಂಸದರಾದ ಮುನ್ಸ್ವಾಮಿ ಅಣ್ಣವರೇ, MLC ಆದ YA ನಾರಾಯಣಸ್ವಾಮಿ ಅಣ್ಣವರೇ, ಶಿವಾರೆಡ್ಡಿ ಅವರೇ, ಗಣೇಶ್ ಅವರೇ, ರೋನೂರ್ ಚಂದ್ರಶೇಖರ್ ಅವರೇ, ತೂಪಲ್ ನಾರಾಯಣಸ್ವಾಮಿ ಅವರೇ, ಶಿವಾರೆಡ್ಡಿ ಅವರೇ, ಶ್ರೀನಿವಾಸ್ ಅವರೇ, SLN ಮಂಜಣ್ಣ ಅವರೇ, ಇನ್ನು ಮಿಕ್ಕಿದ್ದ ಎಲ್ಲ ಹಿರಿಯರೇ ಮತ್ತು ವೇದಿಕೆ ಮುಂದೆ ಇರುವ ಎಲ್ಲ JDS ಮತ್ತು BJP ಮುಖಂಡರೇ. ಈಗ ತಾನೇ ಹೇಳಿದ್ರು ಮೊಮ್ಮಗ ಮಾತಾಡ್ತಾನೆ ಅಂತ. ನೀವೆಲ್ಲ ಆಶೀರ್ವಾದ ಮಾಡ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡು ಬಂದಿದ್ದೀನಿ ನಾನು ಈ ಎಲೆಕ್ಷನ್ ಫೇಸ್ ಮಾಡಕ್ಕೆ. ಯಾಕಂದ್ರೆ ಬಿಜೆಪಿಯಲ್ಲಿ ಮೋದಿ ಅವರು, ಅಮಿತ್ ಶಾ ಅವರು, ದೊಡ್ಡವರು ಅಪ್ಪಾಜಿ ಅವರು ಮತ್ತೆ ಕುಮಾರಣ್ಣ ಎಲ್ಲರೂ ಸೇರಿ ಎಲೆಕ್ಷನ್, ನೀನು MP ಎಲೆಕ್ಷನ್ ಫೇಸ್ ಮಾಡಬೇಕು, ನೀನೇ ಅಭ್ಯರ್ಥಿ ಆಗ್ಬೇಕು ಅಂದಾಗ ಈ ವೇದಿಕೆ ಮೇಲೆ ಎಲ್ಲ ಹಿರಿಯರು 8 ಜನ BJP ಶಾಸಕರು, ಕ್ಯಾಂಡಿಡೇಟ್ಸ್ ಆಗಿರೋರು, MLA ಕ್ಯಾಂಡಿಡೇಟ್ಸ್ ಆಗಿರೋದು, ಜನತಾದಳ ಅವ್ರದ್ದಾಗ್ಲಿ, ನಮ್ಮ ಸಂಸದರಾಗ್ಲೇ ಆಗಲಿ, ಬೇರೆ MLC ಅವರಾಗ್ಲಿ, ಎಲ್ಲರೂ ಸೇರಿ ನೀನೇ ಆಗ್ಬೇಕು ಅಂದಾಗ ಒಂದು ಧೈರ್ಯ ಬಂತು ನನಗೆ. ಯಾಕಂದ್ರೆ 2 ಎಲೆಕ್ಷನ್ ಸೋತಿದ್ದೀನಿ, 3ನೇ ಎಲೆಕ್ಷನ್ 6 ವರ್ಷದಲ್ಲಿ ಇದು 3ನೇ ಎಲೆಕ್ಷನ್ ನಾನು ಫೇಸ್ ಮಾಡ್ತಾ ಇರೋದು. ನಿಮ್ಮ ಆಶೀರ್ವಾದ ಇದ್ದೇ ಇರುತ್ತೆ, ಮತ್ತೆ ಹಿರಿಯರು ಆಶೀರ್ವಾದ ಇದೆ ಅಂತ ನಂಬಿ ನಾನು ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದೀನಿ. ಏನು ಈ 26ನೇ ತಾರೀಕು ನೀವು ಎಲೆಕ್ಷನ್ ವೋಟ್ ಹಾಕಕ್ ಹೋಗ್ತೀರಾ,
ನಾನಲ್ಲ ಕ್ಯಾಂಡಿಡೇಟ್, ಮೋದಿ ಅವರು ಕ್ಯಾಂಡಿಡೇಟ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ದೇವೇಗೌಡರು ಅಪ್ಪಾಜಿ ಅವರು ನಿರ್ಧಾರ ಮಾಡಿದ್ರು 3ನೇ ಸತಿ ಮತ್ತೆ ಪ್ರಧಾನಮಂತ್ರಿಗಳಾಗಬೇಕು ಅಂತ. ಮೋದಿ ಅವ್ರಿಗೆ ಆಶೀರ್ವಾದ ಅವ್ರು ಮಾಡಿದ್ದಾರೆ. 91 ವರ್ಷದಲ್ಲಿ ಅವ್ರು ಏನು ಆಶೀರ್ವಾದ ಮಾಡಿದ್ದಾರೆ ಅದು ನಿಜ ಆಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಇಡೀ ಭಾರತ ದೇಶ ಇವತ್ತೇನು ಎಲೆಕ್ಷನ್ ಫೇಸ್ ಮಾಡುತ್ತೋ ಎಲ್ಲರೂ ಮೋದಿ ಪರವಾಗಿ ವೋಟ್ ಹಾಕ್ತಾರೆ ಅಂತ ಒಂದು ನಂಬಿಕೆ ಇದೆ. ಇಡೀ ಪ್ರಪಂಚ ಇವಾಗ ಈ ಎಲೆಕ್ಷನ್ಸ್ ನೋಡ್ತಾ ಇದೆ. ಒಬ್ಬ ಇಂಥ ಧೀಮಂತ ನಾಯಕನ ಆಯ್ಕೆ ಮಾಡಿ ಕಳ್ಸ ಅದೃಷ್ಟ ನಮಗಿದೆ. ಭಾರತ ದೇಶದ ನಾವು ಏನು ವೋಟ್ ಹಾಕ್ತೀವೋ ಅದು ಅದೃಷ್ಟ ನಮ್ಮಲ್ಲಿದೆ. ಇಡೀ ಪ್ರಪಂಚದಲ್ಲಿ ಇರುವ ನಾಯಕರೆಲ್ಲ ನೋಡ್ತಾ ಇದ್ದಾರೆ ಇವಾಗ ಈ ಎಲೆಕ್ಷನ್ಗೆ. ಆ ಅದೃಷ್ಟ ಏನು ನಮಗ್ ಸಿಕ್ಕಿದೆ. 26ನೇ ತಾರೀಕು ನಮ್ಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ತೆನೆ ಹೊತ್ತ ರೈತ ಮಹಿಳೆಗೆ, ಯಾಕಂದ್ರೆ ಅಲಯನ್ಸ್ ಆಗಿರೋದಕ್ಕೆ ಇವಾಗ ಹೂ ಗುರುತಿರಲ್ಲ, ತೆನೆ ಹೊತ್ತ ರೈತ ಮಹಿಳೆ ಗುರುತಿರುತ್ತೆ. ಸೀರಿಯಲ್ ನಂಬರ್ 2 ಅದಕ್ಕೆ ನೀವು ವೋಟ್ ಹಾಕ್ಬೇಕು ಅಂತ ಹೇಳ್ತೀನಿ. ನಿನ್ನೆ ಅಶೋಕ್ ಅವರು ಬಂದಿದ್ರು, ಮಾನ್ಯ ಗೃಹ ಸಚಿವರು ಮತ್ತೆ ವಿರೋಧ ಪಕ್ಷದ ನಾಯಕರು. ಸೀರಿಯಲ್ ನಂಬರ್ ಏನು ಅಂತ ಕೇಳಿದ್ರು ಎಲ್ಲಾರನು. 2 ಅಂದ್ರು. ಹಿಂಗ ಅಂದ್ಬಿಟ್ಟು ಹಿಂಗೆಲ್ಲ ಅಂದ್ರು. ಹಿಂಗಂದ್ರೆ ಏನ್ ಹೇಳಿ, ವಿಜಯ 2 ಸೀರಿಯಲ್ ನಂಬರ್ 2 ಪ್ಲಸ್ ಎಲ್ಲರೂ ಹಿಂಗ ವಿಕ್ಟ್ರಿ ಸಿಂಬಲ್, ಗೆಲ್ಲುವ ಸಿಂಬಲ್. ಯಡಿಯೂರಪ್ಪ ಯಾವಾಗ್ಲೂ ಅಂತಾರೆ ಹಿಂಗಂತ ಇರ್ತಾರೆ. ಮುಖ್ಯಮಂತ್ರಿ ಇದಾದ್ಮೇಲೆ ವಚನ ಇದು ಪ್ರಮಾಣ ವಚನ ತಗೊಂಡ್ಮೇಲೆ ಯಾವಾಗ್ಲೂ ಹಿಂಗಂತಾರೆ. ಅದನ್ನ ಗುರುತಿಟ್ಕೊಂಡು ಈ ಸೀರಿಯಲ್ ನಂಬರ್ 2 ತೆನೆ ಹೊತ್ತ ರೈತ ಮಹಿಳೆಗೆ ವೋಟ್ ಹಾಕಿ ಅಂತ ನಾನು ಕೇಳ್ಕೊಳ್ತೀನಿ ಇವತ್ತು. ಮತ್ತೆ ಏನು ಈ ತಾಲೂಕಿನ ಮೊಮ್ಮಗ ಅಂತ ಏನು ಹೇಳ್ತಾ ಇದ್ದೀರೋ, ನಮ್ಮ ತಾಯಿಯವರು ಮುದುಮಡುಗು ಚಿಂತಮಾನಪಲ್ಲಿಯಲ್ಲಿ ಅಲ್ಲೇ ಹುಟ್ಟಿ ಬೆಳೆದಿದ್ದು. ನಮ್ಮ ತಂದೆಯವರು ಕೋಲಾರ ತಾಲೂಕಲ್ಲಿ ಹುಟ್ಟಿ ಅಲ್ಲೇ IAS ಆಫೀಸರ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಬಹಳ ಕೆಲಸಗಳು ಮಾಡಿದ್ದಾರೆ. ಮೈಸೂರು ಲ್ಯಾಂಪ್ಸ್ ಅಲ್ಲಿ ಸುಮಾರು 1000 ಜನಕ್ಕೆ ಕೆಲಸ ಕೊಡಿಸಿದ್ದಾರೆ. ಬೆಳಗಾವಿಯಲ್ಲಿ ಏನ್ ಡೈರಿ ಆಗಿದೆ ಉತ್ತೂರು ಹೋಬಳಿಯಲ್ಲಿ KMF MD ಇದ್ದಾಗ ಅವರು ಅಲ್ಲಿ ಕೆಲಸ ಅಲ್ಲಿ ಆ ಕಾರ್ಖಾನೆ ತರಕ್ಕೆ, ಆ ಡೈರಿ ತರಕ್ಕೆ, ಡೈರಿ ತರಕ್ಕೆ ಅಲ್ಲಿ ಅವರೇ ಇದ್ದಾರೆ. ಮತ್ತೆ ಏನು ಲ್ಯಾಂಡ್ ಅಲ್ಲಿ ಗುರ್ತಿಸಿರೋದು ಆವಾಗ ವೆಂಕಟೇಶ್ವರ ರೆಡ್ಡಿ ಅಣ್ಣವರು ಅಲ್ಲಿದ್ರೆ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ತಮ್ಕಾ ಇಂಡಸ್ಟ್ರಿಯಲ್ ಏರಿಯಾ ಏನು ಮೈಸೂರು ಲ್ಯಾಂಬ್ಸ್ ಆನ್ಸಿಲರ್ ಯೂನಿಟ್ ಇದೆಯೋ ಅಲ್ಲ, ತಮ್ಕಾ ಇಂಡಸ್ಟ್ರಿಯಲ್ ಏರಿಯಾ ಏನಾಗಿದ್ದು ಅದು ಅವರು KSSIDCL MD ಇದ್ದಾಗ ತಂದ್ರು. ಇಂಥ ಒಂದು ಸೇವೆಗಳು ನಮ್ಮ ತಂದೆ ಮಾಡ್ಕೊ ಬಂದ್ರು. ಅವರು ಏನು ಅಧಿಕಾರದಲ್ಲಿ ಇದ್ರು. ಅದಾದ್ಮೇಲೆ ನಮ್ಮ ತಾಯಿ 94ಅಲ್ಲಿ 3 ಸತಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ 2 ಸತಿ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ಕೊ ಬಂದ್ರು. ಬಂಗಾರಪೇಟೆ ಆದ್ರೂ ಆಗ್ಲಿ, KGF ಆದ್ರೂ ಆಗ್ಲಿ, ಸಿದ್ಲಘಟ್ಟ, ಚಿಂತಾಮಣಿ, ಮುಳುಬಾಗ್ಲು, ಶ್ರೀನಿವಾಸಪುರ ಎಲ್ಲ ಕೆಲಸಗಳು ಮಾಡ್ಕೊ ಬಂದಿದ್ದಾರೆ. ಇವಾಗ ಹಿರಿಯರು ಎಲ್ಲರೂ ಅವ್ರನ್ನ ಗುರುತಿಡಿತಾರೆ. ನಮ್ಮ ತೂಪಲ್ಲಿ ನಾರಾಯಣಸ್ವಾಮಿ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಅವರು ಅಮ್ಮ ಜೊತೆ ಅವರು 2 ಸತಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು. ಇಂಥ ಒಂದು ಸೇವೆ ಮಾಡ್ಕೊ ಬಂದಿದ್ದಾರೆ ನಮ್ಮ ತಂದೆ ತಾಯಿ. ಆ ಸೇವೆ ಹೆಂಗೆ ಮುಂದುವರಿಬೇಕು ಅಂತ ಏನು ಕುಮಾರಣ್ಣ ಒಂದು ಆಶೀರ್ವಾದ ಮಾಡಿದ್ರು, ಆ ಆಶೀರ್ವಾದ ಇವತ್ತು ಏನು 26ನೇ ತಾರೀಕು ನೀವು ನನಗೆ ಒಂದು ಆಶೀರ್ವಾದ ಮಾಡ್ತೀರಾ, ನಿಮ್ಮ ಸೇವೆ ಮಾಡಕ್ಕೆ, ನಿಮ್ಮ ಮೊಮ್ಮಗನನ್ನ ನಿಮ್ಮನ್ನ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಜೊತೆ ನಾನು ಸದಾ ಇರ್ತೀನಿ, ಈ ಹಿರಿಯರ ಮಾರ್ಗದರ್ಶನದಲ್ಲಿ ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಭೆಯನ್ನು ಉದ್ದೇಶಿಸಿ ನೆಚ್ಚಿನ ಶಾಸಕರು, ನಿಮ್ಮೆಲ್ಲರ ಅಭಿಮಾನದಿಂದ ನಾವು ಯಾವ ರೀತಿಯಾಗಿ ಮೊನ್ನೆ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿದೀವೋ ಅದರ 4 ಪಟ್ಟು ಹೆಚ್ಚಿನ ಮತಗಳಿಂದ ನಾವು ಮಲ್ಲೇಶ್ ಬಾಬುವನ್ನು ಗೆಲ್ಲಿಸಬೇಕು. ಅದನ್ನು ಉದ್ದೇಶಿಸಿ ಈಗ ನಾಯಕರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. जय बोलो भारत माता की। ಮೋದಿ ಅವರಿಗೆ
ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಯಡಿಯೂರಪ್ಪನಿಗೆ, ಎಲ್ರಿಗೂ ಆತ್ಮೀಯ ಇಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ MP ಅವರಾದ ಆತ್ಮೀಯರಾದ ಮುನ್ಸ್ವಾಮಿ ಅವರೇ, ಆತ್ಮೀಯರಾದ MLC ಅವರಾದ ನಾರಾಯಣಸ್ವಾಮಿ ಅವರೇ, ನನ್ನ ನೆಚ್ಚಿನ ಅಭ್ಯರ್ಥಿಗಳಾದ ನಮ್ಮ ಮನೆಮಗನಿದ್ದಂಗೆ ನಮ್ಮ ಮೊಮ್ಮಗ, ಇವ್ರಿಗೆ ತಾಲೂಕಿನ ಮೊಮ್ಮಗ, ನಿಮ್ಮೆಲ್ಲರಿಗಿಂತ ನನಗೆ ಭಾರಿ ಆತ್ಮೀಯರು. ಬಹುಶಃ ಅವರಪ್ಪ ನಾನು ನಿಜ, ನೀವು ಪಾಪ ಅವ್ರು ಹೇಳೋ ಶನಿವಾರ ಯಾವತ್ತೂ ನನ್ನನ್ನು ಕರೀತಾ ಇದ್ರು. ಶನಿವಾರ ಸಾಯಂಕಾಲ ನಾವು ಸೇರ್ತಾ ಇದ್ವು. ಶನಿವಾರ ಭಾನುವಾರ ಇರ್ತಾ ಇದ್ವು. ಅವ್ರ ಅಮ್ಮನಿಗೆ ಗೊತ್ತಲ್ಲ ಪಾಪ, ಈತನಿಗೂ ಗೊತ್ತು ಮಲ್ಲೇಶ್ವರಿಗೆ. ಅಷ್ಟು ಆತ್ಮೀಯತೆಯಿಂದ ನಾವು ಎಷ್ಟೋ ಜನಕ್ಕೆ ಕೆಲಸಗಳು ಕೊಡಿಸಿದ್ದೇನೆ. ಅಲ್ಲಿ ಆ ಒಂದು ಸ್ಪಾಟ್ ಗುರುತಿಸುವಾಗ ಯಾವುದು ಮಿಲ್ಕ್ ಯೂನಿಯನ್ ಇವಾಗ ಸ್ಪಾಟ್ ಅಲ್ಲಿ ಆಯ್ತಪ್ಪ, ఆ మిల్క్ యూనియన్ స్పాట్ గుర్తించేదానికి ఆడికి పోతే మేము సాయంకాలం ఆడ పోయింటి మళ్ళీ ఆడికి ఆ జతలో పోతే ఇద్దరు. ఇట్లా మేము అంత ఆత్మీయత ఉండే. ఆయన కొడుకు ఆయన కూడా పాపం జిల్లా పంచాయతీ రొండూరు మెంబర్ అయ్యిండే, సుగుటూరు నుంచి కూడా మెంబర్ అయ్యిండే. నేను ఎమ్మెల్యే కానిచ్చి కదప్పా, నేను ఎమ్మెల్యే కానిచ్చి అయింది ఆడ సుగుటూరులో కానిచ్చి. అట్లా ఆయన పాపం MP క్యాండిడేట్ కూడా దూరి ఆయమ్మ సోలు అనుభవించారు. ఒక 30-40 ఓట్ల నుంచి 12,000 ఓట్ల నుంచి. ఇట్లా ఈ పాప ఇయ్యప్ప 2 తూర్లు ప్రయత్నం చేశా. యాదకేటికి బంగారుపేటకి తక్కువ మార్జిన్ లో 2,000, 3,000, 4,000 తక్కువ ఏమో అదృష్టమో ఇప్పుడు వచ్చింది. దేవుని ఆశీర్వాదం. ఒకటి చెప్తాను మీకే, నేను పోతా ఉంటాయి దేవగౌడు కారు నిల్చోనే, నేను ఫోన్ చేసి నాకు కారు నిల్చోనే నిలిస్తే మా డ్రైవర్ ఉండేవాడు, ఈడేవాడు నింది ఇప్పుడు ఉండేవాడు. మళ్ళీ నిలిస్తే ఆడ ಬೆಂಗಳೂರು నుంచి వచ్చే ದಾವಲ್ಲ ನೀವು ಫಸ್ಟ್ ಅವ್ರದ್ದು ನಿಮ್ಮ ನಾಯಕನಿಗೆ ಹೇಳಿ ಸೀಟ್ ಅನೌನ್ಸ್ ಮಾಡಿಸಿ, ಎಲ್ಲ ನಾನು ನೋಡ್ಕೊಳ್ತೇನೆ, ನೀನು ಮುಂಬರುವ ದಿವಸಗಳಲ್ಲಿ ನಿಮ್ಮ ದೊಡ್ಡ ಮಂತ್ರಿ ಆಗ್ತೀಯ ಅಂತ ಹೇಳಿದೆ. మంత్రి అయ్యేది లేదు, అది వేరే కథ. ఇవన్నీ మంత్రి నాకేం కావాలి, మంత్రి అయ్యే పనులు చేయాలని ఏమీ లేదు. మంత్రి కాకనే పెద్ద పనులు చేస్తా ఉన్నాను ఈ పొద్దు. ఏమే మంత్రి కాకనే పెద్ద పనులు చేస్తా ఉన్నాను, మీకు ఎంత తెలియదు. ఇది చేస్తాం, ఏమో టైం వచ్చినప్పుడు అవుతాం. అదేం పెద్ద దేవుడు కాలచక్రం బదలావణ అవుతా ఉంటుంది. ఇట్లే ఉండేది ఈ పొద్దు ఉంటుంది. బంధువులారా, చాలా మంచి అభ్యర్థి చిక్కినాడు మనకి, చాలా సంతోషము. నాకంತೂ చాలా సంతోషము, మన అన్నోళ్ళకి అందరికీ కూడా సంతోషం. ఇదివరకు కూడా ఇటువంటి అభ్యర్థి మనకు చిక్కిందా? మున్సామ ఒకటి చిక్కిందా? మున్సామ మా చేతులు చిక్కల పాపం ఉన్నే పాపం మంచోడు. సంతోషం నాకు. దినాలు టైం వస్తుంది, ఎవరు నష్టలో ఏమేమి రాసిందో చెప్పాక వేయలేదు నేను. కాబట్టి ఇప్పుడు మల్లేష్ బాబు చాలా మంచి అభ్యర్థి. ఇప్పుడు తెలుసు మీకంతా అప్పుడే చెప్తా ఉండ్రి. ఇప్పుడు ఆయనకి అదృష్టం లేకపోతే ఇప్పుడు కాంగ్రెస్ లో క్యాండిడేట్ చిక్కలా అయిపోతే 8 తాలూకుల్లో 8 కాన్స్టిట్యున్సీల్లో ఈ క్షేత్రంలో కాంగ్రెస్ క్యాండిడేట్ వేసేకాల వాళ్ళకి యోగ్యత లేకపోయా. నేను కాంగ్రెస్ లో ఉంటే 3 తూర్లు ఎమ్మెల్యే ఇంటి. అప్పుడు వేరే కాంగ్రెస్, ఇప్పుడు వేరే కాంగ్రెస్. మన కాంగ్రెస్ కాదు అది ఇప్పుడు కాంగ్రెస్, లేటెస్ట్ కాంగ్రెస్, మోడర్న్ కాంగ్రెస్. ఇట్లా కాబట్టి కళ ఇప్పుడు ఎవరో అనంతపురం నుంచి నాకు తెలుసు, వాళ్ళ అప్ప విజయ్ కుమార్ అని ఆంధ్ర వాళ్ళ ఎక్స్ మేయర్ కొడుకు. సో ఎవరికో లింక్ ఉంది, ఆయా ఇన్స్పెక్ట్ వందని డీటెయిల్స్ చెప్పేదని పేర్ల. బహుశా మీకు అంతా తెలుసు ఈ కాన్స్టిట్యూన్సీ ఎవరు క్యాండిడేట్ ఉంది. మున్సాబ్ కూడా చెప్పలా ఎవరు క్యాండిడేట్ ఉంది తెలుసు. నీకు ఎవరు క్యాండిడేట్ ఉంది తెలుసు. మన తాళ్ళకు సంబంధించిన వాళ్ళదే క్యాండిడేట్ అది. సో ఉన్ని సంతోషం అనుకో. ఈయనకి అదృష్టం ఉండే ఎవరో
శ్రీ ఇప్పుడు దేవుడు మంచి చేస్తాడు, మీ అందరి ఆశీర్వాదం. నేను ఒకటే మీతో అంతా కూడా కోరుకుంటాను, ఏమి నాకు మీరు ఆశీర్వాదం చేసి ఇతను గెలిపించిండు, మీకు ఇంకా నేను రుణం తీర్చుకోవాలి సరిగా. ఎలాంటే ఇప్పుడు నాకు గవర్నమెంట్ లేదు, కొన్ని తొందరలు వస్తూ ఉన్నాయి, అయినా గవర్నమెంట్ లేకనే కొన్ని చాలా పెద్ద పెద్ద పనులు చేస్తా ఉన్నాయి. ఇప్పుడు ఈ క్షేత్రానికి సుమారు ఇండస్ట్రీస్ చేయాలని చెప్పి ఒక పెద్ద ప్రాజెక్టు సుమారు 5-6 వేల ఎకరాలు ఇప్పటికే అర్థం ఇదయింది, జీవో కూడా అయింది. ఎల్దూరు రోడ్డు అదే దీనికి తీసిండ్రే రైల్వే కోచ్ ఫ్యాక్టరీ ఆ ఏరియా, మళ్ళీ ఇప్పుడు ఈ ఏరియా కూడా తాడుగోల క్లాస్ నుంచి రాయలపాడు